ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಅಂದ್ಮೇಲೆ ಏನಾದ್ರೂ ಸ್ಪೆಷಲ್ ಇರ್ಲೇಬೇಕಲ್ವಾ. ಸೊ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ನಮ್ ಜೊತೆ ಇದ್ದಾರೆ. ದ ವೆರಿ ಹ್ಯಾಂಡ್ಸಮ್ ಟ್ಯಾಲೆಂಟೆಡ್ ಹೀರೋಸ್ ನನ್ ಜೊತೆ ಇದ್ದಾರೆ. ಪ್ರಮೋದ್ ಅಂಡ್ ಪೃಥ್ವಿ ಅಂಬರ್ ಇದ್ದಾರೆ. ಸೊ ವೆಲ್ಕಮ್. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಸೊ ಹಬ್ಬದ ದಿನ ನಿಮ್ಮ ಸಿನಿಮಾಗೆ ಪ್ರಮೋಷನ್ಗೆ ಕಿಕ್ ಸ್ಟಾರ್ಟ್ ಕೊಡ್ತಾ ಇದ್ದೀರಾ. ಸೊ ಹಬ್ಬ ಹೇಗಿರುತ್ತೆ ಫಸ್ಟ್ ಹೇಳಿ, ನಿಮ್ಮ ಮನೇಲಿ ಸೆಲೆಬ್ರೇಷನ್ ಹೇಗಿರುತ್ತೆ? ನಮ್ಮನೇಲಿ ಚೆನ್ನಾಗಿ ಮಾಡ್ತೀವಿ ಇದು ಸಂಕ್ರಾಂತಿ. ಅಂದರೆ ಮಕ್ಕಳಿದಾರಲ್ಲ, ಸೊ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡೋದು, ಬೇರೆ ಮನೆಗೆ ಕೊಡೋದು. ನಮ್ಮ ಅಣ್ಣನ ಮಕ್ಕಳಿದ್ದಾರೆ, ಸೊ ಅವ್ರ ಕೈಲಿದೆಲ್ಲ ಮಾಡಿಸ್ತಾರೆ. ಊರಲ್ಲಿದ್ದಿದ್ರೆ ಸಿಕ್ಕಾಪಟ್ಟೆ ಮಜಾ ಇರ್ತಿತ್ತು. ಬಿಕಾಸ್ ಅಲ್ಲಿ ಎತ್ತುಗಳಿಗೆ ಸ್ನಾನ ಮಾಡಿಸಿ ಆ ಕೊಂಬುಗೆಲ್ಲ ಬಣ್ಣ ಬೆಳೆದು ನೀಲಿ ಬೆಳೆಯೋದು ಅಂತಾರೆ. ಆಮೇಲೆ ಗುಲಾಮ್ ಪಟ್ಟೆ ಅಂಟಿಸೋದು ಅಂತಾರೆ. ಅದು ಶೈನಿಂಗ್ ಪೇಪರ್, ಅದು ಶೈನಿಂಗ್ ಪೇಪರು. ಅದಕ್ಕೆ ಕೊಂಬುಗೆಲ್ಲ ಅಂಟಿಸ್ತೀವಿ, ಎಲ್ಲದಕ್ಕೂ ಡಿಸೈನ್ ಬರಿತೀವಿ, ಇಷ್ಟಪಟ್ಟಿದ್ದ ಸಿನಿಮಾಗಳ ಹೆಸರು ಬರಿತೀವಿ. ಸೊ ಈ ಥರದ್ದು ಏನೋ ಮಾಡಿ ಕಿಚಾಯಿಸ್ತೀವಿ ಕೊನೆಗೆ. ಅದು ತುಂಬ ಖುಷಿ ಕೊಡೋವಂಥ ನನಗೆ ವಿಷಯ ಅದು. ಈ ಸರ್ತಿ ಸಂಕ್ರಾಂತಿಗೆ ನಮ್ಮ ಸಿನಿಮಾ ಹೆಸರನ್ನೇ ಎಲ್ಲ ಎತ್ತುಗಳ ಮೇಲೆ ಬರೆಸ್ತಾ ಇದ್ದೀನಿ ನಾನು. ಪಕ್ಕ ಹಳ್ಳಿ ದೇಸಿ ಸ್ಟೈಲ್ ಅಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ? ಹೌದು, ಸಿಕ್ಕಾಪಟ್ಟೆ ರಾ ಇರುತ್ತೆ. ನನಗೆ ಈ ಇಡೀ ಸಂಕ್ರಾಂತಿಲಿ ತುಂಬ ಖುಷಿ ಕೊಡೋದೇ ಕಿಚಾಯಿಸೋದು. ಅದೊಂದೇನು ಅಡ್ವೆಂಚರ್ ಲೆಕ್ಕ ನನಗೆ, ಹೀರೋಯಿಸಮ್. ಅಲ್ಲ, ಪಕ್ಕ ಹಬ್ಬದ ಲುಕ್ ಅಲ್ಲಿ ಇದ್ದಾರೆ ಪೃಥ್ವಿ ಅಂಬರ್ ಅವರು. ಹೇಳಿ, ನೀವು ನಿಮ್ಮನೇಲಿ ಹೇಗಿರುತ್ತೆ ಸೆಲೆಬ್ರೇಷನ್? ನಾನಿಲ್ಲಿ ಬಂದ್ಮೇಲೆ ನನಗೆ ನಾವು ಬಿಸು ಅಂತ ಒಂದು ಹಬ್ಬನ ಆಚರಿಸ್ತೀವಿ. ಅದು 1 ತಿಂಗಳು ಆದ್ಮೇಲೆ ಇರೋದು. ಸೊ ನಮ್ದು ಬೇರೆ ತರ ಇರುತ್ತೆ. ಇದು ಇವರೆಲ್ಲ ಹೇಳಿರೋ ವಿಷಯಗಳು ನಾನು ಮೊನ್ನೆ ಇವ್ರ ಊರಿಗೆ ಹೋದೆ ನಾನು. ಅದು ತುಂಬಾ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಅಲ್ಲಿ ನೋಡಿದ್ದು, ಟಿವಿಲಿ ನೋಡಿದ್ದು ಎಲ್ಲ ಇದ್ದಿದ್ದು. ಮತ್ತೆ ಅಕ್ಕಪಕ್ಕದವರೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟಾಗ ತಿಂದಿದ್ದು ಅಷ್ಟೇ. ಸ್ಕೂಲಲ್ಲಿದ್ದಾಗ ಟಿವಿಲಿ ಸೀರಿಯಲಲ್ಲಿ ಬರೋದಲ್ಲ ಈ ಎಳ್ಳು ಬೆಲ್ಲ, ನಾವಲ್ಲ ಅಲ್ಲಿ ಅದೆಲ್ಲ ಇಲ್ಲ. ಇದು ಏನದು, ಹೆಂಗೆ ತಿಂತಾರೆ, ಏನಿದು ಅಂತ ಕ್ಯೂರಿಯಾಸಿಟಿ ಇತ್ತು ನನಗೆ ಮೊದಲಿಂದನು. ಬಿಕಾಸ್ ನಾವು ಬಿಸು ಅಂತ ಒಂದು ಹಬ್ಬ, ವಿಶು ಹಬ್ಬ ಆಚರಿಸ್ತೀವಿ. ಅಲ್ಲಿ ಬೇರೆ ರೀತಿ ನಮ್ಮ ತುಳುನಾಡಲ್ಲಿ ಮತ್ತು ಕೇರಳ ಭಾಗದಲ್ಲಿ ಜಾಸ್ತಿಯಾಗಿ ಹಬ್ಬನ ಆಚರಿಸ್ತೇವೆ ನಾವು. ನಮ್ಮ ರೈತರಿಗೆ ತುಂಬ ಹತ್ತಿರ ಇರುವಂತಹ ಹಬ್ಬ ಅದು. ನಾವು ಬೆಳೆದಿರುವಂಥ ಹಣ್ಣು ಹಂಪಲು ಅದು ಇದೆಲ್ಲ ದೇವರಿಗೆ ಕೊಟ್ಟು ವಿಶು ಕಣಿ ಅಂತ ಇರ್ತೀವಿ ಬೆಳಗ್ಗೆ. ಅದಿಟ್ಟು ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲರ ಮನೆಗೆ ಹೋಗುವಂಥದ್ದು. ಎಲ್ಲರ ಮನೆಯಲ್ಲಿ ಅವತ್ತು ಒಳ್ಳೆ ಊಟ ಅದು ಇದೆಲ್ಲ ಇರುವಂಥ ಒಂದು ಇದು, ಮತ್ತು ದೇವಸ್ಥಾನದಲ್ಲೂ. ಸೊ ಹಾಗಾಗಿ ಅದೊಂಥರ ನನ್ನ ಫೇವ್ರೆಟ್ ಹಬ್ಬ ಆಗಿತ್ತು. ಸೊ ಅದು ಬಿಟ್ಟು ಸಂಕ್ರಾಂತಿನ ನಾನು ಇದೇ ರೀತಿ ಇಲ್ಲಿ ಆಚರಿಸ್ತಾ ಇದ್ದೀನಿ. ಅಲ್ಲ, ನೀವಿಬ್ರು ಫಿಟ್ ಅಂಡ್ ಫೈನ್, ಓಕೆನಾ? ಈ ಹಬ್ಬ ಅಂತ ಎಲ್ಲ ಬಂದಾಗ ತುಂಬಾ ಒಳ್ಳೊಳ್ಳೆ ಅಡುಗೆಗಳು ಅಮ್ಮ ವೈಫ್ ಮಾಡ್ತಾ ಇರ್ತಾರೆ. ಅವತ್ತು ಡಯಟ್ ಬ್ರೇಕ್ ಮಾಡ್ತೀರಾ? ಶೂಟಿಂಗ್ ಇದ್ದಾಗ ಮಾಡಲ್ಲ. ಶೂಟಿಂಗ್ಗಳಿದ್ದಾಗ ಆ ಪೋರ್ಷನ್ ಹಿಂದೆ ಮುಂದೆ ಶೂಟಿಂಗ್ ಇದ್ದಾಗ ನೋ ಡಯಟ್ ಬ್ರೇಕಿಂಗ್, ಪಕ್ಕ ಎಲ್ಲ ಪ್ಲಾನಿಂಗ್ ಪಕ್ಕ ಆಗುತ್ತೆ. ಅಮ್ಮ ಬೈತಿರ್ತಾರೆ, ಬಟ್ ನಡೆಯುತ್ತೆ. ಶೂಟಿಂಗ್ ಇಲ್ಲದೆ ಹೋದ್ರೆ ಫುಲ್ ಊಟ. ರಿಕ್ವೈರ್ಮೆಂಟ್ ಇದ್ದಾಗ ಹೇಗಿರ್ಬೇಕು, ನಾನು ದಪ್ಪ ಆಗಿರ್ಬೇಕಾ ತಿಂತಾ ಇರ್ತೀನಿ, ತೆಳಗಾಗಬೇಕಾ ತಿನ್ನಲ್ಲ, ಅಷ್ಟೇ ವಿಷಯ. ಸೊ 2025 ಈ ವರ್ಷದ ಮೊದಲ ಹಬ್ಬ ಕೂಡ, ಹಂಗೆ ನಿಮ್ಮ ಪ್ರಮೋಷನ್ ಕೂಡ ಶುರುವಾಗಿದೆ. 2025ರ ನಿರೀಕ್ಷೆ ಏನಿದೆ? ಈ ವರ್ಷ ಇದಾಗಬೇಕು, ಇಂಥದ್ದಿದೆ ವಿಶಸ್ ಅನ್ನುವಂಥದ್ದು. ಇಲ್ಲ, ಈ ಸತಿ ತುಂಬ ಪಾಸಿಟಿವಿಟಿಯಿಂದ ಶುರುವಾಗಿದೆ. ಬಿಕಾಸ್ ಆಫ್ ದ ಭುವನಂ ಗಗನಂ ಸಿನಿಮಾನ ನೋಡೋಕ್ಕೆ ಶುರು ಮಾಡಿದ್ದೆ ಈ ವರ್ಷದಿಂದ. ಫಸ್ಟ್ ಕಾಪಿ ನೋಡಿದಾಗ ಒಂದು ಆನಂದ ಆಗುತ್ತೆ, ಗೊತ್ತಾ? ಅದಾಗಿದೆ ನನಗೆ. ಇಡೀ ಸಿನಿಮಾ ರಿಲೀಸ್ ಆಗಿ ಒಂದು ವಾರ 15 ದಿನ ಆಗೋವರೆಗೂ ಆ ಮೂಡದೇ ಇರ್ತೀನಿ ನಾನು ಮೋಸ್ಟ್ಲಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ತೃಪ್ತಿ ಕೊಟ್ಟಿದೆ ಪಿಕ್ಚರು. ಪೃಥ್ವಿ ಜೊತೆ ಕೆಲಸ ಮಾಡಿದ್ದು, ಆ ಸೀನ್ಗಳನ್ನ ನೋಡ್ತಿರೋದು, ಎಷ್ಟು ಚೆನ್ನಾಗಿದೆಯಲ್ಲ ಸೀನ್ಗಳು ಅಂತ ಖುಷಿ ಪಡ್ತಿರೋದು, ಇದು ಒಂಥರ ಪಾಸಿಟಿವಿಟಿಯಿಂದ ಶುರುವಾಗಿದೆ. ಈ ವರ್ಷ ತುಂಬ ಕೆಲಸಗಳು ಒಪ್ಕೊಂಡಿದ್ದೀನಿ. ಸೊ ಈ ವರ್ಷ ಒಂದಷ್ಟು ಕೆಲಸಗಳು, ಯಾಕಂದ್ರೆ ಲಾಸ್ಟ್ ಇಯರು ನಿಜವಾಗ್ಲೂ ಲಿಟ್ರಲಿ ಕೆಲಸ ಇಲ್ಲ ಕೂತಿದ್ದೆ ನಾನು. ಅಂದರೆ ಲೈಕ್ ಇಡೀ ವರ್ಷ 3 ದಿನ ಮೇಕಪ್ ಹಚ್ಚಿದ್ದು ನಾನು. ಆಲ್ಮೋಸ್ಟ್ ವರ್ಷದ ಕೊನೆ 3 ದಿನ ಮೇಕಪ್ ಹಚ್ಚಿದ್ದೀನಿ ಆ ಥರ. ಆ್ಯಂಡ್ ಬಿಕಾಸ್ ಏನೇನೋ ಪ್ಲಾನ್ಗಳು ನಡೀತಾ ಇತ್ತು, ಎಕ್ಸಾಕ್ಟ್ಲಿ ಅದು ಎಕ್ಸಿಕ್ಯೂಟ್ ಮಾಡೋವಾಗ ಸ್ವಲ್ಪ ಆಗುತ್ತೆ. ಇಂಡಸ್ಟ್ರಿ ಸಿನಿಮಾದಲ್ಲಿ ಹಂಗೆ ಆಗುತ್ತೆ. ಈ ಥರದ್ದೆಲ್ಲ ಗೊಂದಲಗಳಿತ್ತು. ಈ ವರ್ಷ 2025ನೇ ಇಸ್ವಿಲಿ ತುಂಬ ಬ್ಯುಸಿ ಇತ್ತು, ತುಂಬ ಕೆಲಸಗಳು ಮಾಡ್ತಿದ್ದೀನಿ. ಸೊ ನಿಮಗೆ 24 ಹೇಗಿತ್ತು, 25 ಹೇಗಿರಬೇಕು? ಇಲ್ಲ, ನಾನು ತೀರಾ ಪ್ಲಾನ್ ಆ ಥರ ಏನು ಮಾಡಲ್ಲ. ನಾನು ಫ್ಲೋ ಜೊತೆ ಹೋಗೋನು. ಯೂಶಲಿ ಪ್ಲಾನ್ ಎಲ್ಲ ಮಾಡಲ್ಲ. ಏನಂದ್ರೆ ಏನು ಬರ್ತಾ ಇದೆ ಅಂತ ಅವತ್ತು ಹೋಗೋಣ ಅಂತ ಅಷ್ಟೇ. ಬಟ್ ದೆನ್ 2025 ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ, ಅದು ಬೇಸಿಕ್ ಫಂಡ ನಂದು. ಬಿಕಾಸ್ ಏನಂದ್ರೆ ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಮೇಲೆ ಇನ್ನೊಬ್ರು ಇನ್ನೊಂದು ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಪ್ಲಾನಿಂಗ್ ಎಲ್ಲ ಅವ್ರಿಗೆ ಬಿಟ್ಕೊಳ್ಳೋಣ, ನನಗೆ ನಾವೇನಿಗೆ ಪ್ಲಾನ್ ಮಾಡಬೇಕು ಅನ್ನೋದು ಪಾಯಿಂಟು. ಅದು ಬಿಟ್ಟು 2025 ಪ್ರಮೋದ್ ಹೇಳಿದಾಗೆ ಭುವನಂ ಗಗನಂ ತುಂಬ ಇಷ್ಟ ಆಗಿರುವಂಥ ಸಿನಿಮಾ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಮೋದ್ ಆಗಿರಲಿ, ಎಲ್ಲರೂ ಆ್ಯಕ್ಟ್ ಮಾಡುವಂಥದ್ದು ಎಲ್ಲರೂ ಸಾಗದ ಪರ್ಫಾರ್ಮ್. ಒಳ್ಳೆ ಮ್ಯೂಸಿಕ್ ಆ್ಯಂಡ್ ಒಳ್ಳೆ ಫಿಲ್ಮ್. ಗಿರೀಶ್ ಮೂಲಿಮನಿ ಅವರು ಒಳ್ಳೆ ಡೈರೆಕ್ಟ್ರು. ನಮ್ಮ ಮುನೇಗೌಡ ಸರ್ ಅವರೊಂದು ಏನು ಹೇಳೋದು, ಮುಂದೆ ನಮ್ಮ ಇಂಡಸ್ಟ್ರಿಗೆ ಒಂದು ಪರ್ಮನೆಂಟ್ ಖಾಯಂ ದೊಡ್ಡ ಗಟ್ಟಿ ಪ್ರೊಡ್ಯೂಸರ್ ಆಗಬೇಕು. ಸೊ ಈ ಸಿನಿಮಾ ಹಿಟ್ ಆಗಬೇಕು. ಆ್ಯಂಡ್ ತುಂಬ ಇಷ್ಟ ಆಗಿದೆ ನನ್ನ ಕ್ಯಾರೆಕ್ಟರ್ ಆಗಿರಲಿ, ಸಿನಿಮಾದ ಎಲಿಮೆಂಟ್ಸ್ಗಳಾಗಿರಲಿ, ಸಿನಿಮಾದಲ್ಲಿರುವಂಥ ಟ್ರಾವೆಲ್ ಆಗಿರಲಿ,
ಆ್ಯಕ್ಷನ್ ಆಗಿರಲಿ ಎಲ್ಲನೂ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಈ ವರ್ಷದ ಮೊದಲನೇ ಸಿನಿಮಾ ನನಗೆ ಬೋನಂ ಗಗನಂ ಆಗಿರೋದು ಭಾಳ ಖುಷಿ ಇದೆ. ಈ ಪ್ರಮೋದ್ ಹೇಳಿದಾಗೆ ಅವರು ಆ್ಯಕ್ಚುಲಿ ತುಂಬ ಸಾರಿ ಸಿನಿಮಾ ನೋಡಿದ್ದಾರೆ, ನಾನು ನೋಡಿಲ್ಲ. ನನಗೇನಂದ್ರೆ ಗಾಸಿಪ್, ಇವ್ರ ಕಡೆಯಿಂದ ಗಾಸಿಪ್, ಅವ್ರ ಕಡೆಯಿಂದ ಗಾಸಿಪ್, ಎಲ್ಲಾ ಕಡೆಯಿಂದ ಗಾಸಿಪ್ ಅಂತ ಹೇಳಿದೆ. ಹಿಂಗಿದೆ ಹಂಗಿದೆ ಹಿಂಗಿದೆ ಹಿಂಗಿದೆ, ಇಲ್ಲಿ ಯಾರ್ಯಾರೋ ಫೋನ್ ಮಾಡಿ ಹಂಗಿದ್ಯಂತಲ್ಲ ಹಿಂಗಿದ್ಯಂತಲ್ಲ, ನಾನು ಅಯ್ಯೋ ಹಂಗಿದ್ಯಾ ಹಿಂಗಿದ್ಯಾ. ಸೊ ಹಂಗಾಗಿ ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಅದೇ ಒಂದು ರೀತಿಲಿ ನನ್ನನ್ನು ನಾನೇ ಇಟ್ಕೋತಾ ಇದ್ದೀನಿ, ಇವಾಗ ನೋಡೋದು ಬೇಡ, ರಿಲೀಸ್ ಆದ್ಮೇಲೆ ನೋಡೋಣ ಅಂತ. ಸೊ ಹಂಗಾಗಿ ಅದೊಂದು ಖುಷಿ ಇದೆ ಅಂಡ್ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇಬ್ರಿಗೂ ಪರಿಚಯ ಇದ್ದೇ ಇರ್ತೀರಾ, ಬಟ್ ಈ ಫ್ರೆಂಡ್ಶಿಪ್ ಅನ್ನೋದು ಈ ಸಿನಿಮಾಯಿಂದ ಶುರು ಆಯ್ತು ಅಥವಾ ಮುಂಚೆ ಮೀಟ್ ಮಾಡಿದ್ದು? ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ, ಪರಿಚಯದ ಬಗ್ಗೆ? ಇಲ್ಲ, ಆಕ್ಚುಲಿ ಮೀಟ್ ಮಾಡಿಲ್ಲ. ನಾನು ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀನಿ, ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದಾರೆ ದಿಯಾದಲ್ಲಿ. ನೋಡಿ ತುಂಬಾ ಖುಷಿ ಪಡಿದೆ, ಯಾರು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಫೋಟೋ ಶೂಟ್ ದಿವಸ ಆಕ್ಚುಲಿ ಪರಿಚಯ ಮಾಡ್ಕೊಂಡಿದ್ದಾರೆ. ಇವ್ರು ನನ್ನ ರೀಸೆಂಟ್ಲಿ ನೋಡಿದ್ದು ದಿಯಾದಲ್ಲಿ. ನಾನು ಇವ್ರನ್ನ ಎಷ್ಟೋ ವರ್ಷದಿಂದ, ನಾನು ಆರ್ಜೆ ಆಗಿದ್ದೆ ಅವಾಗ. ಯೂಶ್ವಲಿ ನಾವು ಆರ್ಜೆ ಹಿಂಗೆ ಮಾಡ್ತಾ ಇರುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸುಮ್ಮನೆ ಫ್ರೀ ಇದ್ದಾಗ ಟಿವಿ ನೋಡ್ತಾ ಇರ್ತೀವಿ, ನಮ್ಮ ಪಕ್ಕನೇ ಟಿವಿ ಇರುತ್ತೆ. ಸೊ ಇವ್ರು ಸೀರಿಯಲ್ ಬರ್ತಾ ಇತ್ತು. ನಾನು ಆಗ ಆ್ಯಕ್ಟಿಂಗ್ ಅನ್ನೋದು ಆ್ಯಕ್ಟಿಂಗ್ ವಿಷಯನೇ ಇರಲಿಲ್ಲ ಬಿಡಿ, ನಾನು ಆ್ಯಕ್ಟರ್ ಆಗಬೇಕು ಅಂತ ಇರಲಿಲ್ಲ. ನಾನು ಬೇರೆ ಏನೋ ಎಲ್ಲ ಡ್ರೀಮ್ ಇತ್ತು, ಅದು ಎಲ್ಲಿಂದ ಎಲ್ಲಿಗೋ ಬಂದು ಇಲ್ಲಿ ಬಂದ್ಬಿಡ್ತು. ಸೊ ಆವಾಗ ಇವ್ರದ್ದು ಸೀರಿಯಲ್, ನನಗೆ ಸೀರಿಯಲ್ ಹೆಸರು ನೆನಪಿಲ್ಲ, ಸ್ಟಾರ್ಟಿಂಗಲ್ಲಿ ಬಂದಾಗ ಇವ್ರು ಮಾಡ್ತಿರೋ ಪರ್ಫಾರ್ಮೆನ್ಸ್ ನೋಡು, ಇವ್ರು ಯಾರು ಗುರು ಸೀರಿಯಲ್ ಅಲ್ಲಿ ಹಿಂಗೆಲ್ಲ ಪರ್ಫಾರ್ಮ್ ಮಾಡ್ತಾ ಇದಾರೆ, ಒಳ್ಳೆ ಸಿನಿಮಾ ತರ ಆಕ್ಟಿಂಗ್. ನೀವು ಫಸ್ಟ್ ಲಕುಮಿ ಹಳೆ ಸೀರಿಯಲ್ ಅಟ್ ಲೀಸ್ಟ್ 14-15 ವರ್ಷ ಆಯ್ತು. ಇಲ್ಲ 11 ಇಯರ್ಸ್ ಆಯ್ತು ಹಂಗಾರೆ. ಲಕುಮಿ ಆಗಿರುತ್ತೆ. ನಾನು ಅರ್ಜಿಂಗ್ ಬಿಟ್ಟು 13 ಇಯರ್ಸ್ ಆಯ್ತು. ಸೊ ಇಲ್ಲ, ಆಲ್ಮೋಸ್ಟ್ 13 ಆಗಿದೆ, 11-12 ಆಗಿರ್ಬೋದೇನೋ. ಸೊ ನೋಡಿ ನಾನು ಯೋಚನೆ ಮಾಡ್ತಿದ್ದೆ, ಇವ್ರು ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ, ಒಂದಿನ ಇವ್ರೊಂದು ಒಳ್ಳೆ ಹೀರೋ ಆಗ್ತಾರೆ ಅನ್ನೋದು ನಾನು. ಬಟ್ ನಾನು ಅವಾಗ ಆ್ಯಕ್ಟಿಂಗ್ ನನ್ನ ತಲೆಯಲ್ಲೇ ಇರಲಿಲ್ಲ. ಬಟ್ ನಾವು ಆ್ಯಸ್ ಅನ್ ಆಡಿಯನ್ಸ್, ಈ ನಂತರನೇ ತುಂಬ ಜನ ಅನ್ಕೊಂಡಿರ್ಬೋದಲ್ವಾ ಆ್ಯಸ್ ಅನ್ ಆಡಿಯನ್ಸ್. ಸೊ ಅದೇ ಥರ ಅನಿಸಿತ್ತು ನನಗೆ. ಅವ್ರ ಜೊತೆ ಈಗ ಪರ್ಫಾರ್ಮ್ ಮಾಡೋಕ್ಕೆ ಸಿಕ್ಕಿರೋದು ನನಗೆ ಭಾಳ ಖುಷಿ. ಆ್ಯಂಡ್ ವೆರಿ ಸ್ಟ್ರಾಂಗ್ ಆ್ಯಕ್ಟರ್ ಆಗಿರೋದ್ರಿಂದ ನಮಗೇನಾಗುತ್ತೆ, ನಾವು ಕೂಡ ಇದನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಏನಾಗುತ್ತೆ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಒಂದು ಗಿವ್ ಅಂಡ್ ಟೇಕ್ ಇರುತ್ತಲ್ಲ, ಸೊ ಅದು ಈ ಸಿನಿಮಾದಲ್ಲಿ ಆಗಿದೆ. ಒಂದು ಕೈ ಮೇಲೆ ಜಾಸ್ತಿ ಮಾಡಿದೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ಅಂತ ಕ್ಯಾರೆಕ್ಟರ್ಗಳು ಬರೆದಾಗ ಆ್ಯಕ್ಟರ್ಗಳು ಅದಕ್ಕೆ ಖುಷಿ ಕೊಡುತ್ತೆ ಮಾಡೋಕ್ಕೆ. ಇಲ್ಲಿ ನಮ್ಮ ಕ್ಯಾರೆಕ್ಟರ್ ಒಂದು ನೀಟ್ ಅಗ್ರೆಸಿವ್ ಹುಡುಗ, ಅದು ಎಲ್ಲ ಓಕೆ. ಅದನ್ನು ಮೀರಿ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಜಾಗ ಇರೋ ಕ್ಯಾರೆಕ್ಟರ್. ಸಿನಿಮಾ ನೋಡುವಾಗ ಅನಿಸ್ತಿತ್ತು, ಜಲಸ್ ಆಗ್ತಿತ್ತು, ನಾನು ಮಾಡಬೇಕಿತ್ತಲ್ಲ ಈ ಪಾತ್ರ ಅಂತ. ಆ್ಯಕ್ಚುಲಿ ಬಿಕಾಸ್ ಆಫ್ ಹಂಗಿದೆ ಪರ್ಫಾರ್ಮೆನ್ಸ್ ಅವ್ರದ್ದು. ಸೊ ಆ ಥರದ ಪಾತ್ರಗಳು ಸಿಗೋದು ರೇರು. ಆ ಪಾತ್ರಕ್ಕೆ ಸೀನ್ಗಳು ಸಿಗೋದು ತುಂಬ ರೇರು. ಎಲ್ಲವೂ ಸಿಕ್ಕಿದೆ ಇವ್ರಿಗೆ. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೇಳ್ಬೋದೋ ಗೊತ್ತಿಲ್ಲ, ಸಿನಿಮಾ ನೋಡಿ ನೀವು, ಅಲ್ಲಿ ಅವ್ರು ಯಾರ್ದೋ ಒಬ್ರು ಫ್ಯಾನ್ ಆಗಿರ್ತಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಮೋಷ್ನಲ್ ಸೀನ್ಸ್ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಎಮೋಷ್ನಲ್ ಸೀನ್ ಅನ್ಬಾರ್ದು, ಇಡೀ ಕ್ಯಾರೆಕ್ಟರ್ನ ಅವರು ಚೆನ್ನಾಗಿ ತೊಗೊಂಡಿದ್ದಾರೆ ಒಳಗಡೆ. ಇದನ್ನ ಹಿಂಗೆ ಮಾಡೋಣ, ಅದು ಅದಕ್ಕೊಂದು ತುಂಬ ಟೈಮ್ ಬೇಕು, ಯೋಚನೆ ಮಾಡೋಕ್ಕೆ ಬಂದಲ್ಲಿ ಬೇಕು. ಅದಕ್ಕೆ ಅದನ್ನೆಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸು. ಈ ಸಿನಿಮಾ ಆದಮೇಲೆ ಪೃಥ್ವಿ ಅವರ ಪರ್ಫಾರ್ಮೆನ್ಸ್ನ ತುಂಬ ವರ್ಷಗಳ ಕಾಲ ನೆನ್ಪಿಟ್ಕೋತಾರೆ ಜನ ಕನ್ನಡ ಇಂಡಸ್ಟ್ರಿ. ಎಸ್ ಆಕ್ಚುಲಿ ನಾನು ಡೈರೆಕ್ಟರ್ನ ಕೇಳ್ತಾ ಇದ್ದೆ, ಪೃಥ್ವಿ ಅಂಬರ್ ಅವ್ರದ್ದು ಯಾವುದಾದ್ರೂ ಸೀನ್ಸ್ ತುಂಬ ಚಾಲೆಂಜಿಂಗ್ ಆಗಿತ್ತಾ ಅಂತ. ಯಾವ ಸೀನ್ ಅಲ್ಲ, ಅವ್ರ ಕ್ಯಾರೆಕ್ಟರೇ ಚಾಲೆಂಜಿಂಗ್ ಆಗಿತ್ತು ಅಂತ. ನಿಮ್ಗೆ ಹೇಗೆ ಅನಿಸ್ತು? ಇಲ್ಲ, ಚೆನ್ನಾಗಿತ್ತು, ಎಂಜಾಯ್ಡ್. ಅಂದರೆ ಅದು ಪರ್ಫಾರ್ಮ್ ಮಾಡೋದು ಒಂಥರ. ನಾನು ಸ್ಟಾರ್ಟ್ ಮಾಡಿದ್ದೆ ಇವ್ರ ಜೊತೆ, ಅಂದರೆ ಫಸ್ಟ್ ಸೀನ್ ನಂದು ಸ್ಟಾರ್ಟ್ ಆಗಿದ್ದೆ ಪ್ರಮೋದ್ ಅವ್ರ ಜೊತೆ. ಸೊ ನನಗೆ ಕನ್ಫ್ಯೂಷನ್ ಇತ್ತು, ನಾನು ಮಾಡಿದ ಸರಿನಾ ತಪ್ಪ, ಹೆಂಗ್ ಬರ್ತಾ ಇದೆ ಹೇಗೆ ಬರ್ತಾ ಇದೆ. ಬಿಕಾಸ್ ಲೈಕ್ ಎದುರುಗಡೆ ಇರುವಂಥ ಆ್ಯಕ್ಟರ್ ಕೂಡ ಕಂಫರ್ಟೇಬಲ್ ಆಗಬೇಕಲ್ಲ. ಬಿಕಾಸ್ ಈ ಥರ ಎಲ್ಲ ಏನೇನೋ ಕ್ಯಾರೆಕ್ಟರ್ ಇರೋವಾಗ ಏನೇನೋ ಮಾತಾಡ್ತೀವಿ, ಅದಕ್ಕೊಂದು ಗ್ರಾಫ್ ಇರಲ್ಲ, ಏನೂ ಇರಲ್ಲ. ಬಟ್ ದೆನ್ ಇವ್ರು ತುಂಬ ಅದನ್ನ ಅಡ್ಜಸ್ಟ್ ಮಾಡ್ತಾ ನನಗೊಂದು ಅದೊಂದು ಏನು ಹೇಳೋದು, ಗಿವ್ ಅಂಡ್ ಟೇಕ್ ಇದ್ದಾಗಲೇ ಸೀನ್ ಚೆನ್ನಾಗಿ ಬರೋದು. ಸೊ ಅವರು ಆ ಒಂದು ಗ್ರಾಫ್ ಪ್ರತಿ ಇದಕ್ಕೆ ಅಂದರೆ ತೀರಾ ವೇರಿಯೇಷನ್ಸ್ ಇತ್ತು, ಅದು ಇದು. ಸೊ ಅದಕ್ಕೆಲ್ಲ ಅವ್ರು ಮ್ಯಾಚ್ ಮಾಡಬೇಕಲ್ಲ. ಸೊ ಅದು ಅವರು ಕೊಟ್ಟಿರೋದ್ರಿಂದ ನನಗೆ ಅದು ಅಲ್ಲಿಂದ ಇವರಿಂದ ನನಗೆ ಫ್ಲೋ ಈಸಿ ಆಯಿತು. ಆಮೇಲೆ ಪೂರ್ತಿ ಸಿನಿಮಾ ನನಗೆ ಈಸಿ ಆಯಿತು ಮಾಡೋದಕ್ಕೆ. ಆ್ಯಂಡ್ ಎವ್ರಿ ಒನ್ ವೇರ್ ಸಪೋರ್ಟಿವ್, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲರೂ. ಆಕ್ಚುಲಿ ಮಹೇಶ್ ಅಯೋಗ್ಯ ಸಿನಿಮಾ ಡೈರೆಕ್ಟರ್ ಹೇಳ್ತಾ ಇದ್ರು, ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಅನಿಸ್ತು. ನಾನು ಫುಲ್ ಸಿನಿಮಾ, ಅವ್ರು ಹೇಳಿದ್ದು, ನಾನು ಫುಲ್ ಸಿನಿಮಾ ನೋಡಿದೆ, ನನಗೆ ಪೃಥ್ವಿ ಅಂಬರ್ನ ನೋಡಿ ಕನ್ನಡದ ಕಮಲ್ ಹಾಸನ್ ಅಂತ ಅನಿಸ್ಬಿಟ್ರು. ನಾನು ಅದನ್ನ ಅವ್ರಿಗೂ ಹೇಳಿದ್ದೀನಿ ಅಂತ. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಇದು. ದೊಡ್ಡ ಮಾತು. ನಾನು ಲೈಕ್ ಬಟ್ ಐ ಡೋಂಟ್ ಅಗ್ರಿ. ಬಿಕಾಸ್ ಮಾಡಿದ್ದಾರೆ ಅಂತ ಪಾತ್ರನೂ ಹಂಗಿದೆ, ಇವ್ರು ಹಂಗದ ಮಾಡಿದ್ದಾರೆ ನೋಡಿ. ಅವ್ರ ಬಾಯಲ್ಲಿ ಬಂತಲ್ವಾ, ತುಂಬಾ ಜನ ಮೋಸ್ಟ್ಲಿ ಸಿನಿಮಾ ಆದ್ಮೇಲೆ ಹೇಳ್ತಾರೆ ಈ ಮಾತನ್ನ. ಇಲ್ಲ, ಜೊತೆಗೆ ಅವ್ರು ನಾನು ಒನ್ ಆಫ್ ದ ಲೈಕ್ ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಟ್ ಇಸ್ ಬಿಕಾಸ್ ಆಫ್ ಹಿಮ್. ಸೊ ಇದು 2ನೇ ಸರಿ ಈ ಮಾತು ಬಂದಿರೋದು. ದಿಯಾ ಟೈಮಲ್ಲಿ ಅದೇ ಮಾತು ಒಂದು ನ್ಯೂಸ್ ಪೇಪರ್ ಅವ್ರು ಬರೆದಿದ್ರು. ಸೊ ಇದು 2ನೇ ಸರಿ ಬಂದಾಗ ಅದು ಖುಷಿ ಆಗುತ್ತೆ. ಬಟ್ ನಾನು
ಅದೇನು ಹೇಳೋದು ಏನ್ ಹೇಳೋದು, ನಮ್ ದೇವ್ರ ಸತ್ಯ ನಮ್ಗೆ ಗೊತ್ತು ಅಂತ ಹೇಳ್ತಾರಲ್ಲ, ಹಾಗೆ ನನಗ್ ಗೊತ್ತು ನಾನು ಎಲ್ಲಿದ್ದೀನಿ ಅಂತ. ಅದು ಎಲ್ಲೋ ಇದೆ. But then- ಪರ್ಫಾರ್ಮೆನ್ಸ್ ಅನ್ಸುತ್ತೆ ಈ ಸಿನಿಮಾದ ಪಾತ್ರದಿಂದ ಖಂಡಿತ ನೋಡು ಅದನ್ನ ಮ್ಯಾಚ್ ಮಾಡಕ್ ಟ್ರೈ ಮಾಡಿದ್ದಾರೆ ಅಂತನೋ ಅದೆಲ್ಲ ನನ್ಗೆ ಆಕ್ಚುಲಿ ಬಂದಿಲ್ಲ. ಇವಾಗ ಹೇಳಿದ್ಮೇಲೆ ಅನಿಸ್ತದೆ ಹೌದಲ್ವಾ ಅಂತ ಅನಿಸ್ತದೆ ಇವಾಗ. ಬಟ್ ಅದು ತುಂಬಾ ಜನಕ್ಕೆ ಅನ್ಸುತ್ತೆ ಅವರು ಎಷ್ಟು ಚೆನ್ನಾಗಿ ಮಾಡಿದಾರೆ, ಅವ್ರ ತರ ಮಾಡಿದ್ದಾರೆ ಅಂತನೋ, ಅವ್ರಿಗಿನ್ ಚೆನ್ನಾಗಿ ಮಾಡಿದ್ದಾರೆ ಅಂತನೋ, ಅಥವಾ ಈ ಪಾತ್ರನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ತುಂಬಾ ದೊಡ್ಡ ವಿಷಯ ಹಂಗೆಲ್ಲ ಎಲ್ಲರಿಗೂ ಎಲ್ಲ ಪಾತ್ರಗಳು ಸಿಕ್ಕಿ ಆ ಪಾತ್ರಗಳನ್ನ ವರ್ಕೌಟ್ ಆಗಿ ಎಕ್ಸಿಕ್ಯೂಟ್ ಆಗಿ ಸ್ಕ್ರೀನ್ ಮೇಲೂ ಅದು ಕಾಣಿಸಿ ನೋಡೋರ್ಗು ಅನ್ಸೋದಿದೆಯಲ್ಲ, ತುಂಬಾ ದೊಡ್ಡ ಅನ್ಸುತ್ತೆ. ಆಕ್ಟಿಂಗ್ ಎಲ್ಲರೂ ಮಾಡ್ಬೋದು ಹಂಗಲ್ಲ, ಅದೇನೋ ಒಂದಿದೆ ಬೇರೆ ಮ್ಯಾಜಿಕ್. ಸೊ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಇವರು. ಸೊ ಪ್ರಮೋದ್ ಅವ್ರಿಗೂ ಕೂಡ ಇದು ಹೊಸ ಪಾತ್ರ, ಹೊಸ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ರಿ. ಸೊ ನಿಮಗೂ ರೊಮ್ಯಾನ್ಸ್ಗೂ ಸ್ವಲ್ಪ ದೂರ ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು, ಬಟ್ ಸ್ಟಿಲ್ ಟ್ರೈ ಮಾಡಿ ರೊಮ್ಯಾನ್ಸ್ ಮಾಡಿದೀರಾ ಅಂತ. ಎಸ್ಪೆಷಲಿ ಮೈಸೂರ್ದು ಒಂದು ಸೀನ್ ಬಗ್ಗೆ ಹೇಳ್ತಾ ಇದ್ರು. ಓಕೆನಾ, ಸೊ ನೀವ್ ಹೇಳಿ ಅದು ಏನಂತ. ಇಲ್ಲ ನನ್ಗೆ ಗೊತ್ತಿರ್ಲಿಲ್ಲ, ಅವ್ರು ಹೇಳಿದ್ರೆ ಟ್ರೈ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ. ಏನಿಲ್ಲ, ಅವ್ರಿಗೆ ಒಂದು ಕಿಸ್ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ನನ್ಗೆ ಹೇಳಿರ್ಲಿಲ್ಲ ಅವರು ಹೀರೋಯಿನ್ ಕಿಸ್ ಮಾಡೋಸಿ. ನನ್ಗೆ ನನ್ನ ಮಾಮೂಲಿ ಅದು ಬೇರೆ ಏನ್ ಮಾಡ್ತಾರೆ ಅಷ್ಟು ಮಾತ್ರ ಮಾಡಕ್ ಟ್ರೈ ಮಾಡಿದೆ. ನಾನು ಎಲ್ಲ ಸಿನಿಮಾ ಮುಗಿದು ಇವಾಗ ಸಿನಿಮಾ ನೋಡುವಾಗ ಹೇಳ್ತಾರೆ ನೀವು ಅಲ್ಲೊಂದು ಕಿಸ್ ಮಾಡ್ಬೇಕಿತ್ತು ನೀವು ಅಲ್ಲಿ ಅವತ್ತೇ ಹೇಳ್ಬೇಕಾರೆ ಅವರು ಅಂತ. ಬಟ್ ಅಫ್ಕೋರ್ಸ್ ನಂಗೆ ಶುರುಗೆ ಸ್ವಲ್ಪ ಕಷ್ಟ ಅಂತ ಅನ್ಕೊಂಡಿದ್ದೆ. ಅದು ಬಿಕಾಸ್ ಆಫ್ ರೇಚಲ್ ಈಸಿ ಅನಿಸ್ತು ನನಗೆ. ಅವರು ತುಂಬ ಒಳ್ಳೆಯ ಸಪೋರ್ಟಿಂಗ್, ಒಳ್ಳೆ ಕೋ ಆ್ಯಕ್ಟರ್ ಅವರು. ಎಷ್ಟು ಕಂಫರ್ಟ್ ಫೀಲ್ ಮಾಡಿಸಿದ್ರು ಅಂತಂದರೆ ಇಟ್ ವಾಸ್ ಟೂ ಗುಡ್. ಅಂದರೆ ನ್ಯಾಚುರಲ್ಲಾಗೆ ಒಂದಷ್ಟು ಇಂಟೆನ್ಸಿಟಿ ಲವ್ ತೋರ್ಸೋಕ್ಕೆ, ರೊಮ್ಯಾನ್ಸ್ ಮಾಡೋಕ್ಕೆ ಈಸಿ ಆಯಿತು. ಫಸ್ಟ್ ಸೀನ್ ಆಗ್ತಿದ್ದಂಗೆ ಓಕೆ ನಂಗೊಂದು ಹೋಲ್ಡ್ ಸಿಕ್ಬಿಡ್ತು. ಅದು ನಾನು ಒಂದು ಭಯನೇ ಇತ್ತು ಕೊನೆವರೆಗೂ. ಆಮೇಲೆ ಯಾವಾಗಲೂ ಅಷ್ಟೇ ಮಾಡುವಾಗ ಓಕೆ, ಅದು ನೋಡುವಾಗ ಸ್ವಲ್ಪ ಆಡ ಅಂತ ಅನ್ಸಿದ್ರೆ ವರ್ಕೌಟ್ ಆಗಿಲ್ಲ ಅಂತ, ಯಾರೋ ಒಳ್ಳೆ ಆ್ಯಕ್ಟರ್ ಅಲ್ಲ ಅವರು ಅಂತ. ಬಟ್ ಇವತ್ತು ಅದು ಆಗ್ತಿದೆ, ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ತುಂಬಾ ಚೆನ್ನಾಗಿದೆ, ರಿಯಲ್ ಅನಿಸ್ತಿದೆ ಅಂದ್ರೆ ಓಕೆ ಏನೋ ಚೆನ್ನಾಗಿ ಮಾಡಿದ್ದೀನಿ ಅಂತ. ನಾವು ಪ್ರಮೋದ್ ಅವ್ರನ್ನ ಒಂದು ರಾ, ರಗಡ್, ಹಳ್ಳಿ ಈ ತರದೆಲ್ಲ ಕ್ಯಾರೆಕ್ಟರ್ ನೋಡಿದೀವಿ. ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಅಂದ್ರೆ ಒಂದು ರೊಮ್ಯಾಂಟಿಕ್ ಹೀರೋನ ನೋಡೋದು. ಮೇ ಬಿ ಫುಲ್ ಫ್ಲೆಡ್ಜ್ ರೊಮ್ಯಾಂಟಿಕ್ ಲವರ್ ಬಾಯ್ ಆಗಿ ಇದೇ ಸಿನಿಮಾ ಮಾಡ್ತಿರೋದು. ಬಿಕಾಸ್ ಎಲ್ಲದರಲ್ಲೂ ಚೂರು ಏನೋ ಮಾಡಿರ್ತಿದ್ದೆ. ಇದರಲ್ಲಿ ದ ಮೇನ್ ಪ್ಲಾಟೇ ಅವನ ಇಂಟೆನ್ಸಿಟಿ ಆಫ್ ಲವ್ ಮೇಲೆ, ಅವನು ಹೌ ಫಾರ್ ಯು ಕ್ಯಾನ್ ಗೋ ಫಾರ್ ಲವ್ ಅಂತ, ಎಷ್ಟು ದೂರ ಹೋಗ್ಬೋದು ನೀನು ಒಂದು ಪ್ರೀತಿಗೋಸ್ಕರ, ಅಷ್ಟು ಸ್ಟ್ರಾಂಗ್ ಇಂಟೆನ್ಸಿಟಿ ಇರೋ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಖುಷಿಪಟ್ಟು ಮಾಡಿದ್ದೀನಿ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಸೆಟ್ಟಲ್ಲಿ ಎಲ್ಲರ ಹತ್ರನೂ ಮಾತಾಡಿಸ್ಕೊಂಡು ಆ್ಯಂಡ್ ರೇಚಲ್ಲು ನಾನು ಮಾತಾಡಿಕೊಂಡು ಪ್ರತಿ ಸೀನ್ ಮುಂಚೆ ಆದಮೇಲೆ ಯಾವ ಥರ ನೆಕ್ಸ್ಟ್ ಹಿಂಗ್ ಮಾಡ್ಕೋಬೇಕು ಅಂತೆಲ್ಲ ಮಾತಾಡಿಕೊಂಡು ಅದೆಲ್ಲವೂ ವರ್ಕೌಟ್ ಆಗಿದೆ. ಅದೊಂದು ಪೋರ್ಷನ್. ಆದರೆ ಪೃಥ್ವಿ ಜೊತೆ ಇದ್ದಿದ್ದು ಟ್ರಾವೆಲಿಂಗ್ ಪೋರ್ಷನ್ ಇದೆಯಲ್ಲ, ಅದು ಒಳ್ಳೆ ರೊಮ್ಯಾನ್ಸ್ ಇತ್ತು ಆ್ಯಕ್ಚುಲಿ. ನಂದು ಪೃಥ್ವಿ ಒಳ್ಳೆ ರೊಮ್ಯಾನ್ಸ್. ನಮ್ಮ ಡೈರೆಕ್ಟ್ ಹೇಳ್ತಿರ್ತಾರೆ ಇದರಲ್ಲಿ ಹೀರೋ ಹೀರೋಯಿನ್ ಅಲ್ಲ, ಇಬ್ರು ಹೀರೋಗಳ ರೊಮ್ಯಾನ್ಸ್ ಚೆನ್ನಾಗಿದೆ ಅಂತ. ಅಂದ್ರೆ ರೊಮ್ಯಾನ್ಸ್ ಅಂದ್ರೆ ದ ಕೆಮಿಸ್ಟ್ರಿ ಬಿಟ್ವೀನ್ ಅಸ್, ಬ್ರೊಮ್ಯಾನ್ಸ್ ಅಂತ. ಅಂದ್ರೆ ಕೆಮಿಸ್ಟ್ರಿ ವರ್ಕೌಟ್ ಆಗೋದು ಕಷ್ಟ. ಇಬ್ರು ಹೀರೋಗಳಿದ್ದಾಗ ಒಂದೇ ಫ್ರೇಮ್, ಆಮೇಲೆ ತುಂಬ ಹೊತ್ತು ಕಾಣಿಸ್ತೀವಿ ನಾವು ಫ್ರೇಮಲ್ಲಿ ಇಬ್ರು ಒಟ್ಟಿಗೆ. ಅದು ಬೋರ್ ಆಗಬಾರ್ದಲ್ಲ ಆಡಿಯನ್ಸ್ಗೆ, ನಮಗೂ ಬೋರ್ ಆಗಬಾರ್ದು ಮಾಡುವಾಗ. ಅದು ಖುಷಿ ಕೊಟ್ಟು ನಾನು ತುಂಬ ಖುಷಿ ಪಟ್ಟೆ. ಬಿಕಾಸ್ ನನ್ನ ಸ್ವಲ್ಪ ಸಟಲ್ ಕ್ಯಾರೆಕ್ಟರ್, ಇವ್ರ ಜೊತೆ ಇದ್ದಿದ್ದು ಸೀನ್ಗಳು ತುಂಬ ಸಟಲ್ ಇರ್ತೀನಿ ನಾನು, ಮಾತು ಕಡಿಮೆ, ಇವ್ರ ಮಾತು ತುಂಬ ಜಾಸ್ತಿ, ತುಂಬ ವೈಬ್ರೆನ್ಸಿ. ಅದು ಚೆನ್ನಾಗಿ ಮ್ಯಾಚ್ ಆಗಿದೆ. ಅದನ್ನ ನೋಡಿದ್ರೆ ಖುಷಿ ಆಗುತ್ತೆ, ನಮಗೆ ಖುಷಿ ಆಗ್ತಿದೆ ಆ್ಯಕ್ಚುಲಿ. ನಾನು ಆ್ಯಕ್ಟ್ ಮಾಡಿದ್ದೀನಿ, ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಫಿಲ್ಮ್, ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆಯಲ್ಲ ನಮ್ದು ಕೆಮಿಸ್ಟ್ರಿ ಅಂತ. ಸೊ ನೋಡೋರ್ಗೆಲ್ಲರೂ ಖಂಡಿತ ಇದು ಅನ್ಸುತ್ತೆ. ಅಂಡ್ ಆಕ್ಷನ್ ಬಗ್ಗೆ ಕೇಳಬೇಕು. ಪ್ರಮೋದ್ ಅವರು ತುಂಬಾ ಚೆನ್ನಾಗಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ. ಅಂಡ್ ರವಿ ವರ್ಮಾ ಅವ್ರ ಜೊತೆ ನಿಮ್ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಅಂಡ್ ಎಸ್ಪೆಷಲಿ ಒಂದ್ ಸೀನ್ ಬಗ್ಗೆ ಹೇಳ್ತಿದ್ರು, ಆಚಾರ್ಯ ಕಾಲೇಜಲ್ಲಿ ಆ ನೀಯಲ್ಲೇನೋ ಸ್ಲೈಡ್ ಮಾಡ್ಬೇಕು ಪ್ರಮೋದ್. ಬಹುಶಃ ಪ್ರಮೋದ್ ಅಲ್ಲದೆ ಬೇರೆ ಹೀರೋ ಇದ್ದಿದ್ರೆ ಮೇ ಬಿ ನಾವು ಬ್ರೇಕ್ ತಗೋತಿದ್ವಿ ಅಂತ ಅನ್ಸುತ್ತೆ. ಪ್ರಮೋದ್ ಆಗಿದ್ದಕ್ಕೆ ಅದನ್ನ ಕಂಪ್ಲೀಟ್ ಮಾಡಿದ್ರು ಅನ್ನೋಂಥದ್ದು. ಏನ ಸೀನು? ಅದೇ ಫೈಟ್ ಆಕ್ಷನ್ ಅದು ಸ್ವಲ್ಪ ಜಾಸ್ತಿ ಟೆಂಪರ್ ಆಗಿರುತ್ತೆ. ಒಂದು ಹೇಳಿದ್ರೆ ಎಲ್ಲ ಕನೆಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲ ಸೀನ್ಸು. ಸೊ ಏನಿಲ್ಲ, ಲವ್ ಅದೆಲ್ಲ ಒಂದಷ್ಟು ದೂರ ಹೋಗಿರುತ್ತೆ, ಜರ್ನಿ ಆಗಿರುತ್ತೆ ಲೈಫಲ್ಲಿ. ಅದಾದಮೇಲೆ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವಾಗ ಟೆಂಪರ್ಮೆಂಟು ಜಾಸ್ತಿ ಇರುತ್ತೆ ಆ ಹುಡುಗನಿಗೆ. ಅವಾಗ ಅಗ್ರೆಷನ್ ಜಾಸ್ತಿ ತೋರ್ಸೋಕ್ಕೋಸ್ಕರ ಇವರು ಮಾಸ್ಟ್ರು ಅಷ್ಟೊಳ್ಳೆ ಕಂಪೋಸ್ ಮಾಡಿದ್ರು. ಅದೊಂದು ಸ್ವಲ್ಪ ಕೈ ಎಲ್ಲ ಏಟ್ ಮಾಡ್ಕೊಂಡು, ಅಂದರೆ ಅದೇನು ಜಾರಬೇಕಿತ್ತು ಅದು ಎಲ್ಲ ಆಬ್ವಿಯಸ್ಲಿ ಅವೆಲ್ಲ ರಿಸ್ಕಿ ಶಾರ್ಟ್ಸ್ ಅಲ್ವಾ, ಸ್ವಲ್ಪ ಏಟ್ ಆಯ್ತು ಅಷ್ಟೇ. ಅದನ್ನು ಹೇಳ್ತಿದ್ದಾರೆ ಅವರು. ಬಟ್ ನಂಗೆ ಇಷ್ಟ ಆ್ಯಕ್ಷನ್ನಲ್ಲಿ ಸ್ವಲ್ಪ ಬೇರೆ ಮಾಡೋದು ನಂಗೆ ಯಾವಾಗಲೂ ಇಷ್ಟ. ಗೀತಾ ಬ್ಯಾಂಗಲ್ ಸ್ಟೋರಿಂದ ಮಾಡ್ಕೊಂಬಂದಿನಿ ಅದನ್ನು. ಗೀತಾ ಬ್ಯಾಂಗಲ್ ಸ್ಟೋರಲ್ಲಿ ಮೂವಿಂಗ್ ಕಾರಿಂದ ಡೋರ್ ತಗೊಂಡು ಕೆರೆಗೆ ಬೀಳಬೇಕಿತ್ತು, ಶಾರ್ಟ್ ವಿತೌಟ್ ರೋಪ್ ಎನಿಥಿಂಗ್. ನಾನು ಅದನ್ನು ಮಾಡಿದೆ. ಡ್ಯಾನಿ ಮಾಸ್ಟರ್ ಅವತ್ತು ಫೈಟ್ ಮಾಸ್ಟ್ರು ಅವತ್ತು ನಾನು ಮಾಡ್ತೀನಿ ಮಾಸ್ಟರ್. ನಾನು ಊರಲ್ಲೆಲ್ಲ ಮಿಷಿನ್ ಮನೆ ಮೇಲಿಂದ ಬೀಳ್ತಿದ್ದೆ, ತೆಂಗಿನ ಮರ ಮೇಲಿಂದ ಬೀಳ್ತಿದ್ದೆ. ಸೊ ಐ ಕ್ಯಾನ್ ಡೂ ದಟ್ ಅಂದ್ಬಿಟ್ಟು ಮಾಡಿದೆ. ಅಲ್ಲಿಂದ ಅಂದರೆ ಅಲ್ಲಿಂದನೂ ನನ್ನ ಬಗ್ಗೆ ಮಾಸ್ಟರ್ಗಳು ಗೊತ್ತು, ನನ್ನ ಕೆಲಸ ಮಾಡೋರು ಗೊತ್ತು, ಇವ್ರಿಗೆ ಏನು ಬೇಕಾದ್ರೆ ಮಾಡಿಸ್ಬೋದು ಅಂತ. ಅಂದರೆ ನಾನು ಡೂಪ್ ಏನು ಬೇಡ, ನಾನು ಮಾಡ್ತೀನಿ ಅಂತ. ಅದೊಂದಿದೆ ಇನ್ನು ಉಳ್ಕೊಂಡಿದೆ ನನ್ನ ಹತ್ರ. ಬೇರೆ ಏನೋ ಮಾಡಬೇಕು, ಇಂಡಸ್ಟ್ರಿಗೆ ಬಂದಿರೋದೇ ಏನೋ ಬೇರೆ ಮಾಡ್ತೀವಿ ಅಂತ, ಎಲ್ಲ ಸೇಫಾಗಿರೋಕ್ಕಾಗಲ್ಲ. ಸೊ ಹಂಗಾಗಿ ಅದೊಂದು ಆ್ಯಕ್ಚುಲಿ ನನ್ನ ಪ್ರಕಾರ ಇಟ್ಸ್ ಎ ಸ್ಮಾಲ್ ಶಾರ್ಟ್. ಅದು ಗಿರೀಶ್ ಸರ್ ತುಂಬ ಖುಷಿ ಕೊಟ್ಟಿದೆ. ಭುವನಂ ಗಗನಂ ಆಲ್ಮೋಸ್ಟ್ ಒಂದು 2 ವರ್ಷದ ಜರ್ನಿ ಅಂತ ಹೇಳ್ಬೋದು. ಬಹಳಷ್ಟು ಕಡೆ ಶೂಟಿಂಗ್ ಎಲ್ಲ ಹೋಗಿದ್ವಿ. ಬಟ್ ಕನ್ಯಾಕುಮಾರಿ ಶೂಟಿಂಗ್ ಸ್ವಲ್ಪ ಪೃಥ್ವಿ ಅವ್ರಿಗೆ ಚಾಲೆಂಜಿಂಗ್ ಆಗಿತ್ತು ಅಂತ. ಬಿಕಾಸ್ ಟೂರಿಸ್ಟ್ ಸ್ಪಾಟ್, ಬಹಳಷ್ಟು ಜನ ಬರ್ತಿರ್ತಾರೆ. ಆ ನಡುವೆ ಕೂಡ ನಾವು ಶಾರ್ಟ್ಸ್ ಎಲ್ಲ ತಗೊಂಡ್ವಿ
ಅಂತ ಡೈರೆಕ್ಟರ್ ಹೇಳ್ತಿದ್ರು. ಹೆಂಗಿತ್ತು ಕನ್ಯಾಕುಮಾರಿ ಶೂಟ್ ಎಸ್ಪೆಷಲಿ? ಚೆನ್ನಾಗಿತ್ತು. ಅಲ್ಲೂ ಸಹ ನಾವು ಹಿಸ್ಟಾರಿಕಲ್ ಪ್ಲೇಸಲ್ಲಿ ನಾವು ಶೂಟ್ ಮಾಡಿರೋದ್ರಿಂದ ಅಂದರೆ ಅದು ಆ ಸೀನ್ದು ಗ್ರಾವಿಟಿ ಕೂಡ ಅಷ್ಟೇ ಇತ್ತು. ತುಂಬ ಇಂಪಾರ್ಟೆಂಟ್ ಸೀನ್ ಆಗಿತ್ತು ಅದು. ಇವ್ರ ಟ್ರ್ಯಾಕಿಗಾಗಿರಲಿ ನನ್ನ ಟ್ರ್ಯಾಕಿಗಾಗಿರಲಿ ಇಬ್ಬರ ಟ್ರ್ಯಾಕಿಗೂ ತೀರಾ ಮುಖ್ಯ ಘಟ್ಟ ಅದು ಸಿನಿಮಾದಲ್ಲಿ. ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು. ಆ ಟ್ರಾವೆಲ್ ಆಗಿರಲಿ, ನಾವು ಹೋಗಿರುವಂಥ ಪ್ಲೇಸು, ಆಮೇಲೆ ಇಬ್ಬರು ಡ್ರೈವ್ ಮಾಡ್ತಾ ಇರ್ತೀವಿ. ಸೊ ಅದೆಲ್ಲ ಒಂಥರ ತೀರಾ ಚೆನ್ನಾಗಿತ್ತು. ಆ್ಯಂಡ್ ಕನ್ಯಾಕುಮಾರಿ ನಾನು ಯಾವತ್ತೂ ಹೋಗಿರಲಿಲ್ಲ, ಪ್ರಾಯಶಃ ಇವರು ಹೋಗಿರಲಿಲ್ಲ. ನಾವು ಇಬ್ಬರು ಹೋಗಿರಲಿಲ್ಲ, ನಮಗೂ ಹೊಸ್ತಲ್ವಾ. ಸೊ ಅದು ಎರಡು ಮ್ಯಾಚ್ ಆಗ್ಬಿಡ್ತು. ಆ್ಯಂಡ್ ನೋಡ್ದಂಗೂ ಆಯಿತು, ಆ್ಯಂಡ್ ಅಲ್ಲಿ ಶೂಟ್ ಮಾಡ್ದಂಗೂ ಆಯಿತು. ಆ್ಯಂಡ್ ಸ್ಪೆಷಲಿ ನಮ್ಮ ದೇಶದ್ದು ಈಗ ಯೂಶ್ವಲಿ ನಾವೇನಂತೀವಿ, ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ಅಂತೀವಿ, ಯಾವತ್ತೂ ಹಂಗೆ ಅಂತೀವಿ. ಸೊ ಆ ಒಂದು ಇಂಪಾರ್ಟೆಂಟ್ ಪ್ಲೇಸಲ್ಲಿ ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ಸೀನ್ ನಡೆಯುತ್ತೆ ಅಂದರೆ ಅದು ಖುಷಿನೇ ಅಲ್ವಾ. ಸೊ ಯಾವತ್ತು ಲೈಫ್ ಲಾಂಗ್ ನಮಗೆ ಮೆಮೊರಿ ಅದು. ಅಂದರೆ ಯೂಶ್ವಲಿ ನಾವು ಅಂಥ ಪ್ಲೇಸಲ್ಲಿ ಹೋಗಿ ಫೋಟೋ ತೆಗಿತೀವಲ್ಲ, ಅಂಥ ಪ್ಲೇಸಲ್ಲಿ ಹೋಗಿ ಸಿನಿಮಾ ಮಾಡಿದ್ದೀವಿ ನಾವು. ಆ್ಯಂಡ್ ಆ ಸಿನಿಮಾದಲ್ಲಿ ಏನು ಮಾಡಿದಾರೋ ಇವರು, ಅದಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತಂದರೆ ಆ ಜಾಗ ಮತ್ತು ಇವ್ರ ಎಮೋಷನ್ನು ಅಂದರೆ ಆ ಸೀನ್ನ ಇಂಟೆನ್ಸಿಟಿ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಅದಕ್ಕೆ ಹೇಳಿದ್ದಾನು, ಈ ಸಿನಿಮಾ ನೋಡಿದ್ರೆ ನಿಮ್ಗೆಲ್ಲವೂ ಒಂದಷ್ಟು ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ. ಬಿಕಾಸ್ ಇಂಟೆನ್ಸಿಟಿ ಅಷ್ಟು ಚೆನ್ನಾಗಿದೆ ಆ ಜಾಗದಲ್ಲಿ ಮಾಡಿರೋದು, ಇವ್ರ ಪರ್ಫಾರ್ಮೆನ್ಸು, ಆ ಮ್ಯೂಸಿಕ್ಕು. ನಿಜವೂ ನಾವೇ ಆ್ಯಕ್ಟ್ ಮಾಡಿದ್ರು ಕೂಡ ಒಂದು ಸಿನಿಮಾ ಮುಗಿದ್ಮೇಲೆ ಒಂದು 10 ನಿಮಿಷ ಏನೋ ಒಳಗಡೆ ಏನೋ ಅದೇನೋ ಆಗ್ತಿತ್ತು ನನಗೆ. ನನ್ನ ಪ್ರಕಾರ ಆಡಿಯನ್ಸ್ಗೂ ಅದಾಗುತ್ತೆ ಅಂತ. ಅಂಡ್ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ, ರಿಲೀಸ್ ಆಗಿರುವಂತಹ ನಿಮ್ ಸಾಂಗ್, ಅವ್ರ ಸಾಂಗ್, ನಿಮ್ದು ಒಂಥರ ರೊಮ್ಯಾಂಟಿಕ್ ಪಿಕ್ಚರೈಸೇಷನ್, ಅವ್ರದ್ದೊಂದು ನ್ಯಾಚುರಲ್ ಸಿಂಪಲ್ ಪಿಕ್ಚರೈಸೇಷನ್, ಎರಡು ಕೇಳ್ತಾ 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 ಆ ಸಾಂಗ್ ಅಲ್ಲಿ ನಾವು ಇನ್ವಾಲ್ವ್ ಆಗಕ್ಕೆ ಶುರುವಾಗ್ತೀವಿ. ಆ ಥರದ ಒಂದು ಹಾಡು ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್, ಸಾಂಗ್ಸ್ ಬಗ್ಗೆ ನಂಗೆ ತುಂಬ ಖುಷಿ. ವಿಜಯ್ ಗುಮ್ಮಿನಿ ಅಂತ ಅವರು ಇಂಡಸ್ಟ್ರಿಗೆ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ಬಿಕಾಸ್ ಅಷ್ಟು ಒಳ್ಳೆ ಕಂಪೋಸರು ಆ್ಯಂಡ್ ತುಂಬ ಕೆಲಸಕ್ಕೋಸ್ಕರ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ ಅವರು. ಆಲ್ರೆಡಿ ಮಾಡಿದ್ದಾರೆ ಸುಮಾರು, ಬಟ್ ಅದು ಜಾಸ್ತಿ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಈ ಸಿನಿಮಾ ಮೂಲಕ ಖಂಡಿತ ವಿಜಯ್ ಸರ್ ಹೆಸರು ಎಲ್ಲ ಕಡೆ ಬರುತ್ತೆ. ಅವರು ಎಷ್ಟೊಳ್ಳೆ ಕಂಪೋಸರ್ ಆಗ್ತಾರೆ ಅಂತಂದರೆ ಇಂಡಸ್ಟ್ರಿಗೆ ನೆಕ್ಸ್ಟು ಅರ್ಜುನ್ ಜನ್ಯ ಸರ್ ಆಗ್ತಾರೆ ಅವರು. ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ನೆಕ್ಸ್ಟ್ ಸಾಂಗ್ ಬಿಡ್ತೀವಿ, ನಾಳಿದ್ದೊಂದು ಬಿಡ್ತೀವಿ, ಇನ್ನೊಂದು ಸಾಂಗ್ ಬಿಡ್ತೀವಿ, ನಂದು ಪೃಥ್ವಿ ಮೇಲೆ ಅದಾಗಿದೆ. ಇಡೀ ಸಿನಿಮಾದ ಥೀಮ್ ಅದು. ಆ ಸಾಂಗ್ ನನ್ನ ಕಾರಲ್ಲಿ ರಿಪೀಟ್ ಮಾಡೋದು ಓಡ್ತಾನೆ, ಇವತ್ತಿಗೂ ಓಡ್ತಾನೆ ಇರುತ್ತೆ. ಅಂದರೆ ಇನ್ನೂ ಮುಗಿದಿಲ್ಲ ನಂಗೆ ಅದು. ಸಾಕು ಬಿಡು ಅನಿಸೇ ಇನ್ನು, ಅಷ್ಟು ಚೆನ್ನಾಗಿದೆ ಸಾಂಗ್ ಅದು. ಐ ಆಮ್ ಸೋ ಹ್ಯಾಪಿ ವಿಜಯ್ ಸರ್ ಕೆಲಸ ಮಾಡಿರೋದು. ವಿಜಯ್ ಸರ್ ತುಂಬ ದೊಡ್ಡ ಮಟ್ಟಿಗೆ ಬೆಳೀತಾರೆ ಈ ಸಿನಿಮಾ ಮೂಲಕ. ಸಾಂಗ್ಸ್ ಬಗ್ಗೆ, ನಿಮ್ಮ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಲ್ಲ, ಎಲ್ಲ ಸಾಂಗ್ಸ್ ನಂದು ಪ್ರಮೋದ್ ನನಗೂ ಅದೇ ನಂದು ಇದು ವಿಷಯ ಏನಂದರೆ, ಅದೇ ಅವ್ರು ಹೇಳಿದ್ರಲ್ಲ ಒಂದು ಸಾಂಗು ಒಂದು ನೆಕ್ಸ್ಟ್ ಮೇ ಬಿ ಒಂದು 2 ವೀಕ್ಸಲ್ಲಿ ರಿಲೀಸ್ ಆಗುತ್ತೆ ಸಾಂಗ್. ಆ ಸಾಂಗ್ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ಸಾಂಗ್ಗಳು ಒಂದು 10 ಸರಿ 15 ಸರಿ ಕೇಳಿದ ಮೇಲೆ ಇಷ್ಟ ಆಗಕ್ಕೆ ಶುರು ಆಗುತ್ತೆ. ಅದು ಯೂಶ್ವಲಿ ಹಂಗೆ, ಸಾಂಗ್ ಸಡನ್ನಾಗಿ ಕೇಳಿದ ತಕ್ಷಣ ಇಷ್ಟ ಆಗಲ್ಲ. ಬಟ್ ಈ ಒಂದು ಸಾಂಗ್ ಯಾಕೋ ಗೊತ್ತಿಲ್ಲ, ಫಸ್ಟ್ ಇನ್ಸ್ಟೆಂಟ್ ಒಂದು ಸರಿ ಕೇಳಿದ ತಕ್ಷಣ ನನಗೆ ಅದು ಟ್ಯೂನ್ ಆಗಿರಲಿ, ಲಿರಿಕ್ಸ್ ಆಗಿರಲಿ ಎಲ್ಲ ತಲೆ ಮೇಲೆ ಕೂತ್ಬಿಡ್ತು. ಆ್ಯಂಡ್ ನನ್ನ ಫೇವ್ರೆಟ್ ಸಿಂಗರ್ ಹಾಡಿರೋದು. ನನಗೆ ಇಡೀ ಇದರಲ್ಲಿ ಒಬ್ಬರು ಫೇವ್ರೆಟ್ ಸಿಂಗರ್ ಇದ್ದಾರೆ, ಅವರೇ ಆ ಹಾಡನ್ನು ಹಾಡಿರೋದು. ಈಗ ರಿವೀಲ್ ಮಾಡೋಂಗಿಲ್ಲ. ಸೊ ಆ ಹಾಡು ರಿಲೀಸ್ ಆಗೋ ಕಾಯ್ತಾ ಇದ್ದೀನಿ. ಎಲ್ಲ ಹಾಡುಗಳು ಇನ್ಫ್ಯಾಕ್ಟ್ ಇವ್ರದ್ದು ಕಪಲ್ ಸಾಂಗ್ ಆಗಿರಲಿ, ನಮ್ಮದು ನೀವು ಹೇಳ್ದಂಗೆ ಆ ಸಾಂಗ್ ಆಗಿರಲಿ, ಈ ಸಾಂಗ್, ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಸೌಂಡಿಂಗ್ ಇದೆ, ಕೇಳಿದ ತಕ್ಷಣ ಮುದ ಕೊಡುತ್ತೆ. ಲಿರಿಕ್ಸ್ ಆಗಿರಲಿ, ಆ್ಯಂಡ್ ಗಿರೀಶ್ ಸರ್ಗೆ ಒಂದು ಸ್ವಲ್ಪ ಮ್ಯೂಸಿಕ್ ಅಭಿರುಚಿ ತುಂಬ ಚೆನ್ನಾಗಿದೆ. ಹಾಗಾಗಿ ಒಂದು ಮ್ಯೂಸಿಕಲ್ ಹಿಟ್ ಕೂಡ ಆಗುತ್ತೆ ನನ್ನ ನಂಬಿಕೆ. ತುಂಬ ಜನಕ್ಕೆ ಅದು ರೀಚ್ ಆಗದೆ ಇರ್ಬೋದು. ಒಂದು 1.5 ಮಿಲಿಯನ್ ಏನೋ ಆಗಿದೆ ನಮ್ಮ ಸಾಂಗು. ಸಿನಿಮಾ ರಿಲೀಸ್ ಆದಮೇಲೆ, ಸಿನಿಮಾ ನೋಡಿದ್ಮೇಲೆ ತುಂಬ ಜನ ಅದನ್ನು ಮತ್ತೆ ಕೇಳೋಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಹಂಗೆ, ಕೆಲವೊಂದು ಸಾಂಗ್ಗಳು ಸಿನಿಮಾ ಆದಮೇಲೆ ಆ ಎಮೋಷನ್ ಕನೆಕ್ಟ್ ಮಾಡ್ಕೊಂಡು ಮತ್ತೆ ನೋಡಿದಾಗ ಬೇರೆ ಕನೆಕ್ಟ್ ಆಗುತ್ತೆ ಸಾಂಗ್. ನಿಮಗೆ ಡೈರೆಕ್ಟರ್ ಜೊತೆ 2ನೇ ಸಿನಿಮಾ, ನೀವು ಮೊದಲ ಸಿನಿಮಾ ನಿರ್ದೇಶಕರ ಜೊತೆ. ಸೊ ಅವ್ರಿಗೂ ಒಂದು ಪ್ರೇಕ್ಷಕ ವರ್ಗ ಇದೆ, ಪ್ರಮೋದ್ ಅವ್ರಿಗೂ ಒಂದು ಪ್ರೇಕ್ಷಕ ವರ್ಗ ಇದೆ. ಇಬ್ರಿಗೂ ಅಷ್ಟೇ ಸ್ಕ್ರೀನ್ ಸ್ಪೇಸ್ ಇರಬೇಕು ಅಂತ, ನಮ್ಮ ಹೀರೋಗೆ ಇಷ್ಟಿರ್ಬೇಕು, ನಮ್ಮ ಹೀರೋಗೆ ಇಷ್ಟಿರ್ಬೇಕಂತ ಎಲ್ಲರಿಗೂ ಇರುತ್ತೆ. ಸೊ ನಿಮ್ಮಿಬ್ಬರಿಗೂ ಸ್ಕ್ರೀನ್ ಸ್ಪೇಸ್ ಆಗಲಿ ಅಥವಾ ಹೇಗೆ ನಿರ್ದೇಶಕರು ತೊಗೊಂಡು ಹೋಗಿದ್ದಾರೆ ನಿಮ್ಮಿಬ್ಬರು ಕ್ಯಾರೆಕ್ಟರ್ನ? ಅದೇ ಸಿನಿಮಾ ಶುರು ಅಂದರೆ ಒಟ್ಟಿಗೆ ಇರ್ತೀವಿ ಜಾಸ್ತಿ ಹೊತ್ತು. ಪೋರ್ಷನ್ಸ್ ಮತ್ತೆ ಅಲ್ಲಿ ಸ್ಪ್ಲಿಟ್ ಆಗುತ್ತಲ್ಲ, ಅವ್ರವ್ರ ಪೋರ್ಷನ್ ಬಂದಾಗ ನನ್ನ ಪೋರ್ಷನ್ ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಆಫ್ ಅಂದರೆ ದ ಕ್ಯಾರೆಕ್ಟರೈಸೇಷನ್ ಹಂಗೆ ಮಾಡ್ಕೊಂಡಿದ್ದಾರೆ ಅವರು, ಹಂಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಇವ್ರ ಪೋರ್ಷನ್ ಶುರುವಾದಾಗ ಇಷ್ಟೊತ್ತು ನೋಡಿದ್ದನ್ನ ಮರೆತು ಇನ್ನೊಂದು ಕಡೆ ಇನ್ವಾಲ್ವ್ ಆಗೋದಿದೆಯಲ್ಲ, ಅದನ್ನ ಇನ್ವಾಲ್ವ್ ಮಾಡಿಸೋದಿದೆಯಲ್ಲ ಆಡಿಯನ್ಸ್ನ, ಅದು ಗ್ರೇಟ್ ಚಾಲೆಂಜು. ಅದನ್ನ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಹೇಳಿದಾಗ ಭಯ ಇತ್ತು ನನಗೆ, ಯಾಕಂದರೆ ಸಿನಿಮಾ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಆಡಿಯನ್ಸ್ ನೋಡ್ತಾ ಕೊಡ್ದೋಗ್ಬಿಟ್ಟಿರ್ತಾರೆ. ಯಾವಾಗಲೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೊಸದೇನೋ ಶುರು ಆಗುತ್ತಲ್ಲ, ಅದು ಯಾವಾಗ ರಿಸ್ಕಿ, ಅದು ಅಲ್ಲಿ ಇನ್ವಾಲ್ವ್ ಆಗದೇ ಇರ್ಬೋದು. ಬಟ್ ಅದನ್ನು ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಕನ್ವಿನ್ಸಿಂಗ್ ಮಾಡಿದ್ದಾರೆ ಅಂತಂದರೆ, ಅದನ್ನು ಮರೆತು ಇವ್ರೊಳಗಡೆ ಇನ್ವಾಲ್ವ್ ಆಗ್ತಾರೆ ನೀವು, ಇವ್ರ ಪೋರ್ಷನ್ ಒಳಗಡೆ. ನಾನೇ ಹಂಗೆ ಇನ್ವಾಲ್ವ್ ಆದೆ. ಇನ್ನು ಸ್ವಲ್ಪ ಬರಬೇಕಿತ್ತಲ್ಲ ಅವ್ರದ್ದು ಅನಿಸ್ತಿತ್ತು. ಅಂದರೆ ಅವ್ರ ಕೆಮಿಸ್ಟ್ರಿ, ಅವ್ರ ಕ್ಯಾರೆಕ್ಟರೈಸೇಷನ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಈ ಎರಡೂ ಪಾತ್ರಗಳನ್ನ ಈಕ್ವಲ್ ಮಾಡಿ ಅದೆರಡಕ್ಕೂ ಒಂದು ಆ್ಯಪ್ಟ್ ಆಗುವಂಥ ಕ್ಲೈಮ್ಯಾಕ್ಸ್ ಮಾಡೋದಿದೆಯಲ್ಲ,
ಮಾಡ್ಬೋದೇನೋ, ಇಷ್ಟ ಆಗೋ ಥರ ಕ್ಲೈಮ್ಯಾಕ್ಸ್ ಮಾಡೋದಿದೆಯಲ್ಲ, ಆ ಕ್ಲೈಮ್ಯಾಕ್ಸ್ ಒಂದು ಕ್ಯೂಟ್ ಟ್ವಿಸ್ಟ್ಗಳು ಅವೆಲ್ಲ ಕೊಟ್ಟು ಮಾಡೋದಿದೆಯಲ್ಲ, ತುಂಬ ಗ್ರೇಟ್ನೆಸ್ಸು. ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಇದನ್ನ ನಾನು ತುಂಬಾ ಜನರು ಬಯಲ್ ಕೇಳಿದೆ ಅಪ್ಪ ಅವಾಗಿಂದ. ಅಂದ್ರೆ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಕ್ಲೈಮ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿಲ್ಲ, ಬಟ್ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅದು ಹ್ಯಾಪಿ ಎಂಡಿಂಗ್, ಅದು ಟ್ರಾಜಿಡಿ ಎಂಡಿಂಗ್, ಅದೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ಅಂತ ಈ ಕ್ಲೈಮ್ಯಾಕ್ಸ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬಿಟ್ಟಿದ್ದಾರೆ. ಹೌದು, ಡೆಫಿನೆಟ್ ಆಗಿ. ಅಂದ್ರೆ ನಾನ್ ನೋಡಿಲ್ಲ, ಇವ್ರು ನೋಡಿದ್ದಾರೆ. ಹುಷಾರಾಗ್ಬಿಟ್ರು ಇಲ್ಲ, ಆಕ್ಚುಲಿ ಹೌದು. ಬಿಕಾಸ್ ಅಲ್ಲಮ್ಮ, ಈ ತರ ಲವ್ ಸ್ಟೋರಿಗಳಲ್ಲಿ ಎಷ್ಟು ಕ್ಲೈಮ್ಯಾಕ್ಸ್ ಮಾಡ್ಬೋದು, ಯಾವ ತರ ಎಲ್ಲ ಮಾಡಾಗೋಗ್ಬಿಟ್ಟಿದೆ. ಅದನ್ನ ಮೀರಿ ಏನೋ ಮಾಡಬೇಕು, ಆ ಮಾಡೋದು ಜನಕ್ಕೆ ಇಷ್ಟ ಆಗ್ಬೇಕು. ಅದು ತುಂಬಾ ಚಾಲೆಂಜಿಂಗ್ ಕೆಲಸ. ಅದನ್ನ ಡೈರೆಕ್ಟ್ ರೈಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ನೀವು ಒಳಗಡೆ ಹೊಟ್ಟೋಗಿರ್ತೀರ ಸಿನಿಮಾ ಒಳಗಡೆ, ಅದು ಒಳಗಡೆ ಹೋದವ್ರಿಗೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೊನೆಯಲ್ಲಿ ಇನ್ನೊಂದು ಬರ್ತಿದ್ದಂಗೆ ಇನ್ನೊಂದು ಟ್ವಿಸ್ಟ್ ಅನ್ಬಾರ್ದು, ಅದನ್ನ ಕ್ಯೂಟೆಸ್ಟ್ ಟ್ವಿಸ್ಟ್ ಅನ್ಬೇಕು. ಆ ಥರದ್ದೇನೋ ವಿಷಯ ಇದೆಯಲ್ಲ, ಅದು ಎಲ್ಲರನ್ನೂ ಭಾವುಕ ಮಾಡುತ್ತೆ. ಆ್ಯಂಡ್ ಇವ್ರ ಪೋರ್ಷನು, ಇವ್ರ ಪರ್ಫಾರ್ಮೆನ್ಸು, ಅದನ್ನೆಲ್ಲ ಸೇರಿ ಮೇಡಮ್, ಇದು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಇಡೀ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ಅನ್ನೋದು ಬೇರೆ ತೂಕದಲ್ಲಿ ನಿಂತ್ಕೊಡುತ್ತೆ. ಆಮೇಲೆ ಈ ಥರ ಕ್ಲೈಮ್ಯಾಕ್ಸ್ ಮಾಡೋದು ಕಷ್ಟ. 2 ಕ್ಯಾರೆಕ್ಟರ್ ಇದೆ, ಎರಡಕ್ಕೂ ಜಸ್ಟಿಸ್ ಮಾಡಬೇಕು. ಎರಡೂ ಒಂದೇ ಜಾಗದಲ್ಲಿದ್ದಾರೆ, ಅವ್ರಿಗೂ ಇವ್ರಿಗೂ ಅವ್ರ ಟ್ರ್ಯಾಕ್ ಸಂಬಂಧ ಇಲ್ಲ, ಬಟ್ ಸ್ಟಿಲ್ ಅದೇನೋ ಒಂದು ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಸಿನಿಮಾ ಶುರುವಿಂದನೂ ನಿಮ್ಗೆ ಒಂದು ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಮುಹೂರ್ತಕ್ಕೆ ಡಾಲಿ ಧನಂಜಯ್ ಪ್ರೇಮ್ ಅವ್ರು ಬಂದಿದ್ರು, ಧ್ರುವ ಅವ್ರು ಟೀಸರ್ ಲಾಂಚ್ ಮಾಡಿದ್ರು. ಆದ್ರೆ ಇಂಡಸ್ಟ್ರಿಯಿಂದನೂ ಕೂಡ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಿದೆ. ಸಾಂಗ್ ಲಾಂಚ್ ಮಾಡ್ಕೊಟ್ರು, ತುಂಬಾ ಇಲ್ಲ ಖುಷಿ ಇದೆಯಮ್ಮ. ಯಾಕಂದ್ರೆ ನನಗೆ ಇವತ್ತಿನ ಮುಂಚೆಯಿಂದನೂ ಇಂಡಸ್ಟ್ರಿಯಿಂದ ಒಂದಷ್ಟು ನಮ್ಮ ಹೀರೋಗಳು, ದರ್ಶನ್ ಸರ್ ಆಗ್ಬೋದು, ಧನು ಆಗ್ಬೋದು, ಸುದೀಪ್ ಸರ್, ಎಲ್ಲರೂ ಸಪೋರ್ಟ್ ಮಾಡ್ಕೊಂಡೇ ಬಂದಿರೋದ್ರಿಂದ ಒಂದು ಖುಷಿ ಇದೆ ನನಗೆ. ನಾವು ಕರೆಕ್ಟ್ ದಾರಿಲಿ ಹೋಗ್ತಿದ್ದೀವಿ ಅಂತ. ಬಿಕಾಸ್ ಎಲ್ಲ ಕಡೆ ಆಗಲ್ಲ. ಅಂದರೆ ಕೆಲವು ಸಲ ಒಂದು ಏನೋ ಒಂದು ಜಲಸಿನೋ ಏನೋ ಒಂದು ಆಗ್ತಾ ಇರುತ್ತೆ. ಇಲ್ಲೇನು ಹಂಗಿಲ್ಲ, ಎಲ್ಲ ನಮ್ಮ ಹುಡುಗರೇ ಬೆಳೀಲಿ ಅಂತ ಸಪೋರ್ಟ್ ಮಾಡಿದೆಯಲ್ಲ, ತುಂಬ ಖುಷಿ ಕೊಡುತ್ತೆ ನನಗೆ. ಈ ಸಿನಿಮಾಗೆ ಅವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸುದೀಪ್ ಸರ್ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಈ ಸಿನಿಮಾ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಬಿಕಾಸ್ ಪ್ರೀಮಿಯರ್ ಪದ್ಮಿನಿ ನೋಡಿ ಅವರು ಇಷ್ಟುದ್ದ ಲೆಟರ್ ಬರೆದಿದ್ರು ಟ್ವಿಟರಲ್ಲಿ. ಪ್ರೀಮಿಯರ್ ಪದ್ಮಿನಿ ಸಿನಿಮಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹುಡುಗರು, ಇವರು ಎಷ್ಟು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಅಂತೆಲ್ಲ ಬರ್ದಿದ್ರು, ನನ್ನ ಬಗ್ಗೆಲ್ಲ ಬರ್ದಿದ್ರು. ಈ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಡೆಫಿನೆಟ್ಲಿ. ಅದರಲ್ಲಿ ಪೃಥ್ವಿ ಪೋರ್ಷನ್ ನೋಡಿ ಅವ್ರು ಹೇಳ್ದಂಗೆ ಕಮಲ್ ಹಾಸನ್ ಸರ್ಗೆ ಡೆಫಿನೆಟ್ಲಿ ಕಂಪೇರ್ ಮಾಡ್ಕೋತಾರೆ. ಎಸ್ ಎಸ್. ಸೊ ಸಿನಿಮಾ ಅಂದ ತಕ್ಷಣ ಇಷ್ಟೆಲ್ಲ ಮಾಡ್ತಿದ್ರ, ಇಲ್ಲಿವರೆಗೂ ಬಂದು ಕೂತಿದ್ದೀರಾ ಅಂದ್ರೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅವ್ರ ಸಪೋರ್ಟ್ ಹೇಗಿತ್ತು? ಖಂಡಿತವಾಗ್ಲು ಅದೇ ನಾನು ಹೇಳ್ದಲ್ಲ, ಯೂಶ್ವಲಿ ನಾವು ಆ್ಯಕ್ಟರ್ಸ್ ಅನ್ನತ್ತಲ್ಲ, ಡೈರೆಕ್ಟರ್ ಏನೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೇ ಬರೀಲಿ, ಏನು ಅದು ಇದು ಎಲ್ಲ ಬರೀಲಿ, ಪ್ರೊಡ್ಯೂಸರ್ ಇಲ್ಲ ಅಂದರೆ ಪೇಪರಲ್ಲಿ ಹುಡ್ಕೊಳ್ಳುತ್ತೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಅದನ್ನು ತರೋದಿದೆಯಲ್ಲ, ಅಂದರೆ ಅದಕ್ಕೆ ಜೀವಂತಿಕೆ ತರೋದಕ್ಕೆ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಎಸ್ಪೆಷಲಿ ಒಬ್ಬ ಪ್ಯಾಷನೆಟ್ ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅವ್ರಿಗೂ ಆ ಒಂದು ಅಭಿರುಚಿ ಇರಬೇಕು, ಸಿನಿಮಾದ ಅಭಿರುಚಿ, ಒಂದು ಒಳ್ಳೆ ಸಿನಿಮಾನ ಮಾಡಬೇಕು ಅನ್ನೋವಂಥ ಒಂದು ಪ್ಯಾಷನ್ ಇರಬೇಕು. ಸೊ ಅದು ಮುನೇಗೌಡ ಸರ್ಗೆ 100% ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಅವರ ಈ ಸಿನಿಮಾಗೆ ಅಂದರೆ ಏನು ಬೇಕು ಅನ್ನೋದನ್ನು ಇಮ್ಮಿಡಿಯೇಟ್ ಅವ್ರಿಗೂ ಅನಿಸುತ್ತೆ. ಅವ್ರಿಗೂ ಅನಿಸ್ಬೇಕು, ಅವ್ರಿಗೂ ಅನಿಸುತ್ತೆ. ಅನಿಸಿದ್ಮೇಲೆ ಅವರು ಅದನ್ನು ಕೊಟ್ಟು ಈ ಸಿನಿಮಾನ ಅಷ್ಟು ಚೆನ್ನಾಗಿ ಒಂದು ಇಟ್ ಹಸ್ ಫಾರ್ಮ್ ಆಸ್ ಅ ವೆರಿ ನೈಸ್ ಮೂವಿ. ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಪ್ರೊಡ್ಯೂಸರ್ಸ್ ಕ್ರೆಡಿಟ್ ಅಂತ ಹೇಳ್ಬೋದು. ಅವರು ಅಯೋಗ್ಯ 2 ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಆಸೆ ಏನಪ್ಪ ಅಂತ ಹೇಳಿದ್ರೆ ಅವ್ರ ಸಿನಿಮಾಗಳು ಎಲ್ಲ ಹಿಟ್ಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರಾಪರ್ ಖಾಯಂ ಪ್ರೊಡ್ಯೂಸರ್ ಅವರು ಆದರೆ ಖಂಡಿತವಾಗ್ಲೂ ಸ್ಟಾರ್ಸ್ಗಳ ಜೊತೆ ಒಳ್ಳೆ ಕಂಟೆಂಟ್, ಎಸ್ಪೆಷಲಿ ಫ್ಯಾಮಿಲಿ ಮೂವೀಸ್ಗಳಾಗಿರಲಿ, ನ್ಯೂ ಕಮರ್ಸ್ಗಳಿಗಾಗಿರಲಿ, ಎಲ್ಲರಿಗೂ ಒಂದು ಒಳ್ಳೆಯ ಅಂದರೆ ಅಪ್ಪ ಇನ್ನೊಂದು ಪ್ರೊಡಕ್ಷನ್ ಹೌಸ್ ಇದೆಯಪ್ಪ ಅನ್ನೋ ಥರ ಒಂದು ಪ್ರೊಡಕ್ಷನ್ ಹೌಸ್ ಅವ್ರದ್ದು ಇರುತ್ತೆ ಅನ್ನೋ ನಾನು. ಸೊ Feb 14th ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕಿಂತ ಮುಂಚೆ ಮತ್ತೆ ಸಿಗ್ತೀವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಬಟ್ ಸ್ಟಿಲ್ ಹಬ್ಬದ ದಿನ, ಸೊ ಒಂದೊಳ್ಳೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀರಾ. ಓವರ್ ಆಲ್ ಭುವನಂ ಗಗನಂ ಎಷ್ಟು ಸ್ಪೆಷಲ್, ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಈ ಜರ್ನಿ? ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ತುಂಬ ಜಾಸ್ತಿ ಬ್ಯಾಂಕ್ ಆಗಿದ್ದೀನಿ ಈ ಸಿನಿಮಾ ಬಗ್ಗೆ ನಾನು. ಬಿಕಾಸ್ ಆ ಸಿನಿಮಾ ನೋಡಿದ್ಮೇಲೆ ಅಷ್ಟು ಖುಷಿಗಾಯಿತು. ಆಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಬಂತು. ಇಲ್ಲ, ಈ ಸಿನಿಮಾ ವರ್ಕ್ ಆಗೇ ಆಗುತ್ತೆ. ಬಿಕಾಸ್ ನಮ್ಮ ಕನ್ನಡ ಆಡಿಯನ್ಸ್ ಯಾವ್ಯಾವ ಸಿನಿಮಾ ನೋಡಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡ್ತಿರ್ತೀವಲ್ವ. ಸೊ ಆ ಲಿಸ್ಟಲ್ಲಿ ಈ ಸಿನಿಮಾ ಈ ಥರ ಸಿನಿಮಾ ಬಂದಿರಲ್ಲ. ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳೇ ಬೇರೆ ಥರ ಇದೆ. ಈ ಥರ ಸಿನಿಮಾಗಳು ಕೆಲವು ಸರಿ ಹೆಂಗೆ ಇಷ್ಟ ಆಗ್ಬಿಡ್ತವೆ ಅಂದರೆ ಕಂಟಿನ್ಯೂಸ್ ತುಂಬ ಜನ ನೋಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಅಷ್ಟು ಇಷ್ಟ ಆಗುತ್ತಾ ಸಿನಿಮಾ ಕ್ಯಾಟಗರಿಗೆ ಸೇರುವಂಥ ಸಿನಿಮಾ ಭುವನಂ ಗಗನಂ. ಸೊ ಹಾಗಾಗಿ ಈ ವರ್ಷ ಕಾನ್ಫಿಡೆನ್ಸು ಮತ್ತು ಖುಷಿ ಜಾಸ್ತಿ ಇದೆ. ಶುರುವಾಗ್ತಿರೋದೇ ಭುವನಂ ಗಗನಂ ಅನ್ನೋ ಸಿನಿಮಾಯಿಂದ. ಆಮೇಲೆ ಕೆಲವು ಸಿನಿಮಾಗಳು ಮಾಡಿರ್ತೀವಿ, ಏನೋ ಒಂದು ಕನೆಕ್ಟ್ ಆಗಿರಲ್ಲ, ಏನೋ ಮಿಸ್ ಹೊಡಿತಾ ಇರುತ್ತೆ. ಫಸ್ಟ್ ಕಾಪಿ ನೋಡಿದ್ಮೇಲೆ ಇಲ್ಲ ಇದು ಕಷ್ಟ ಇದೆ ಅಂತ ಗೊತ್ತಾಗಿರುತ್ತೆ ನಮಗೆ. ಅದನ್ನೆಲ್ಲ ಮೀರಿ ಒಂದು ಸಿನಿಮಾ ನಾವೇ ಆ್ಯಕ್ಟ್ ಮಾಡೋದು ಕೂಡ ನಮಗೆ ಕಣ್ಣು ತುಂಬಿಕೊಂಡು ಬಂದು 10 ನಿಮಿಷ ಮಾತಾಡೋಕ್ಕಾಗ್ತಿಲ್ಲ ಅನ್ನೋಷ್ಟು ಏನೋ ಕ್ರಿಯೇಟ್ ಮಾಡ್ತೀವಿ ಅಂದಾಗ ಆ ಸುಖ ಇದೆಯಲ್ಲ ಒಬ್ಬ ಆ್ಯಕ್ಟ್ರಿಗೆ,
ಈ ಇಂಡಸ್ಟ್ರೀಲಿ ಎಲ್ಲರೂ ಅದಕ್ಕೆ ಓದಾಡ್ತಿರ್ತಾರೆ, ಒಂದು ಸಿನಿಮಾ ಮಾಡಬೇಕು ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಮಾಡಬೇಕು ಅಂತ. ಕೆಲವು ಸಲ ಮಾಡೋಕ್ಕಾಗಲ್ಲ, ಆಗೋಗ್ಬಿಡುತ್ತದೆ. ಆ ಥರ ಆಗೋಗ್ಬಿಟ್ಟಿದೆ ಈ ಪಿಕ್ಚರು. ಅದಕ್ಕೆ ನಂಗೆ ಖುಷಿ, ಜನ ನೋಡಿ ಏನಂತಾರೆ, ನಮ್ಗೆ ಆದಷ್ಟೇ ಆ ಭಾವುಕತೆ ಅವ್ರಿಗಾಗುತ್ತಾ, ಆ ಕನೆಕ್ಟಿವಿಟಿ ಅವ್ರಿಗಾಗುತ್ತಾ, ನಮ್ಮ ತಂದೆ ರೋಲು, ಅಚ್ಯುತ್ ಸರು, ನಾವು ಕನೆಕ್ಷನ್ಸ್ ಇದೆಯಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತಂದರೆ, ಎಷ್ಟು ಜನ ಹುಡುಗರು, ಕಾಲೇಜ್ ಹುಡುಗರು ಕನೆಕ್ಟ್ ಮಾಡ್ಕೋಬೋದು ಅದನ್ನು ಅಪ್ಪ ಮಗನಿಗೆ. ಈ ಥರದ್ದೆಲ್ಲ ತಲೆಯಲ್ಲಿ ಓಡಿ ನಮ್ಮ ಸಿನಿಮಾದಲ್ಲಿ ಎಲ್ಲ ಪ್ಯಾಕೇಜ್ ಇಷ್ಟು ಚೆನ್ನಾಗಿ ಆಗಿದೆಯಲ್ಲ. ಸೊ ಇದನ್ನು ಆದಷ್ಟು ಬೇಗ ಜನಕ್ಕೆ ತೋರಿಸ್ಬೇಕು ಅಂತಿತ್ತು. ಸೊ ಅಂತೂ ಇಂತು ಫೆಬ್ರವರಿ 14th ಅದನ್ನು ಅನೌನ್ಸ್ ಮಾಡಿದ್ದೀವಿ. ಒಳ್ಳೆ ದಿನ ಅನೌನ್ಸ್ ಮಾಡಿದ್ದೀವಿ. ತುಂಬ ಜನ ಹುಡುಗಿಯರು ಕಾಲೇಜಲ್ಲಿ ಬಂಕ್ ಹಾಕಿ ಮೋಸ್ಟ್ಲಿ ಆಚೆ ಹೋಗ್ತಿರ್ತಾರಲ್ಲ, ದಯವಿಟ್ಟು ಬನ್ನಿ ಪಿಕ್ಚರ್ ನೋಡಿ. ಡೆಫಿನೆಟ್ಲಿ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡಿದ್ಮೇಲೆ ಪ್ರಪೋಸ್ ಮಾಡಿ, ಮೊನ್ನೆ ಹೇಳ್ತಿದ್ರಂತೆ, ಪಿಕ್ಚರ್ ನೋಡಿದ್ಮೇಲೆ ಪ್ರಪೋಸ್ ಮಾಡಿ ಗ್ಯಾರಂಟಿ ಒಪ್ಕೋತಾರೆ ಅಂತ. ಸೊ ಖಂಡಿತ ಒಪ್ಕೋತಾರೆ. ಸೊ ಫಿಲಮ್ ನೋಡಿ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ದ ಇಂಟೆನ್ಸಿಟಿ ಆಫ್ ಲವ್, ಹೌ ಫಾರ್ ಯು ಕ್ಯಾನ್ ಗೋ ಫಾರ್ ಲವ್ ಅಂತ. ಆ ಹುಡುಗ ಅಭಿ ಅನ್ನೋ ಹುಡುಗ ಮತ್ತು ರಾಮ್ ಅನ್ನೋ ಹುಡುಗ ಎಷ್ಟು ದೂರ ಹೋಗ್ತಾರೆ ಲವ್ಗೋಸ್ಕರ, ಯಾಕೆ ಅದನ್ನು ಉಳಿಸ್ಕೊಳ್ಳೋಕೆ ಅಷ್ಟು ಕಷ್ಟಪಡ್ತಾರೆ, ಯಾಕೆ ಉಳಿಸ್ಕೋಬೇಕು ಪ್ರೀತಿನ, ಎಲ್ಲವನ್ನೂ ಹೇಳಿದ್ದಾರೆ ನಮ್ಮ ಡೈರೆಕ್ಟ್ರು. ಪ್ಲೀಸ್ ಫೆಬ್ರವರಿ 14th ಒಂದು ಸಿನಿಮಾ ನೋಡಿ, ಖುಷಿ ಪಡ್ತಿಲ್ಲ. ಸೊ ನೀವು ನಿಮ್ಮ ವರ್ಡ್ಸ್ ಭುವನಂ ಗಗನಂ ಪೃಥ್ವಿ ಅಂಬರ್, ನಿಮ್ಮ ಹೆಸರಿಗೆ ತುಂಬಾ ಕನೆಕ್ಟೆಡ್ ಟೈಟಲ್ ಇದು. ಸೊ ಅದೇ ಅದೊಂದು ಖುಷಿ ಇದೆ ನನಗೆ. ಇಲ್ಲ, ಪ್ರಮೋದ್ ಅವ್ರು ಹೇಳಿದಾಗೆ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿನಿಮಾಗಳು ರಿಲೀಸ್ ಆದಾಗ ಚೆನ್ನಾಗಿದೆ ಅನ್ನುವಂತಹ ಮಾತು ಬರೋದೇ ಒಂದು ದೊಡ್ಡ ವಿಷಯ. ಸೊ ರಿಲೀಸ್ಗಿಂತ ಮೊದಲೇ ಆರ್ಗ್ಯಾನಿಕ್ ಆಗಿ ಒಂದಷ್ಟು ಸರ್ಕಲ್ಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಮಾತು ಬಂದಿದೆ. ಸೊ ಅದು ರಿಲೀಸ್ ಆದ ಮೇಲೂ ಆಡಿಯನ್ಸ್ಗೂ ಅಷ್ಟೇ ಪ್ರಭಾವ ಬಿದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಆಗಲಿ, ಅದು ಕಾಯ್ತಾ ಇದ್ದೀನಿ. ತುಂಬ ಕ್ಯೂರಿಯಸ್ ಆಗಿದ್ದೀನಿ, ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀನಿ. 2025 ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು. ಎಸ್ಪೆಷಲಿ ಆನೆಸ್ಟ್ ಅಟೆಂಪ್ಟ್ ಫ್ರಮ್ ದ ಡೈರೆಕ್ಟರ್, ಫ್ರಮ್ ದ ಪ್ರೊಡ್ಯೂಸರ್, ಫ್ರಮ್ ಆಲ್ ದ ಆ್ಯಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಆನೆಸ್ಟಿಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ವೈಟಿಂಗ್ ಫಾರ್ ಜನರ ಆಶೀರ್ವಾದ. ಅವರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರೆ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ಅದ್ರ ಜೊತೆ ಎಲ್ಲನೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ಈ ಹಬ್ಬ, ಈ ವರ್ಷ ಖುಷಿ ಕೊಡ್ಲಿ, ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಈ ವರ್ಷದ ಹಿಟ್ ಸಿನಿಮಾಗಳ ಲಿಸ್ಟಲ್ಲಿ ಭುವನಂ ಗಗನಂ ಸೇರ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.